ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 9. ಸೊ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಇವತ್ತು ಕೂಡ ನಾವು ಲೀಡ್ ಕೋಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಅದೇ ರೀತಿ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ನಾವು ತಿಳ್ಕೊಬೇಕು ಬಿಫೋರ್ ಡೂಯಿಂಗ್ ದ್ಯಾಟ್. ಒಂದು ಮೀನ್ ಆ್ಯಂಡ್ ಮ್ಯಾಕ್ಸ್ ಫಂಕ್ಷನ್ನ ತಿಳ್ಕೊಳ್ತೀವಿ ಇವತ್ತು. ಆ್ಯಂಡ್ ಅದೇ ರೀತಿ ಫಾರ್ ಲೂಪ್ ಅಂದರೆ ಡಬಲ್ ಫಾರ್ ಲೂಪ್ ಹೇಗೆ ಅನ್ನೋದನ್ನು ನೋಡೋಣ. ಸೊ ಈ ಡಬಲ್ ಫಾರ್ ಲೂಪ್ ಯೂಸ್ ಮಾಡಿ ನಮಗೆ ನೆಕ್ಸ್ಟ್ ಇನ್ನೊಂದು 2 or 3 ಸೆಷನ್ಸ್ ಏನಿರುತ್ತೆ ಅದೆಲ್ಲ ಡಬಲ್ ಫಾರ್ ಲೂಪ್ ಮೇಲೆನೆ ಹೋಗ್ತೀವಿ. ಸೊ ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮೋರ್ ಆಫ್ ಲೈಕ್ ಅಂದರೆ ಇಷ್ಟು ದಿನ ನಾವು ಸಿಂಗಲ್ ಫಾರ್ ಲೂಪ್ ಯೂಸ್ ಮಾಡಿ ಸಿಂಪಲ್ ಲಾಜಿಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ತಿದ್ವಿ. ಇವಾಗ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಇವಾಗ ನಾನು ಏನು ಮಾಡ್ತೀನಿ, ಫಸ್ಟ್ ಐ ಸ್ಟಾರ್ಟ್ ವಿತ್ ಮಿನ್ ಆ್ಯಂಡ್ ಮ್ಯಾಕ್ಸ್ ಫಂಕ್ಷನ್ ಆ್ಯಂಡ್ ದೆನ್ ಐ ಗೋ ಫಾರ್ ಡಬಲ್ ಫಾರ್ ಲೂಪ್ ಆ್ಯಂಡ್ ದೆನ್ ವಿಲ್ ಸಾಲ್ವ್ ಒಂದೆರಡು ಲೀಡ್ ಕೋಡ್ ಪ್ರಾಬ್ಲಮ್ ಮಾಡಿ ಆಮೇಲೆ ಕ್ಲೋಸ್ ಮಾಡೋಣ. ಸೊ ದ್ಯಾಟ್ ಈಸ್ ಆರ್ ಇಂಟೆನ್ಷನ್ ಟುಡೇ. ನೌ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಓಕೆ, ನೋಡಿ ಇವಾಗ ಸೊ ನನ್ನ ಹತ್ರ ಒಂದು ಓಕೆ ಸೊ ನೋಡಿ ಏನಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಪೈಥನ್ ಕಾಣ್ತಿದೆಯಲ್ಲ. ಸೊ ಈ ಪೈಥನ್ಗೆ ಇದು ಸಿಕ್ಕಾಗ್ಬಿಟ್ಟಿದೆ, ಆಯ್ತಾ? ಈ ಸಿಕ್ಕಾಗಿರೋದಕ್ಕೆ ಯಾವ ಪ್ರೇ ದೊಡ್ಡದು ಅಥವಾ ಯಾವ ಪ್ರೇ ಇಲ್ಲಿ ನ್ಯೂಟ್ರಿಷನ್ ಆಗಿರುತ್ತೆ ಅದನ್ನ ಪೈಥನ್ಗೆ ನಾವು ಫೀಡ್ ಮಾಡಿಸ್ಬೇಕು. ಸೊ ಇಲ್ಲಿ ನೋಡಿದ್ರೆ 1 2 3 4 5 ಅಂತ ಇದೆ. ಸೊ ಮೀನಿಂಗ್ ಲೈಕ್ ನನ್ನ ಸೈಜಸ್ ವೈಸ್ ಸ್ವಲ್ಪ ಜನರೇಟೆಡ್ ಇಮೇಜ್ ಇದು, ಸೊ ಹಾಗಾಗಿ ಕರೆಕ್ಟಾಗಿ ಸೈಜ್ ಬಂದಿಲ್ಲ. ಸೊ ಮೀನಿಂಗ್ ಸಪೋಸ್ ಇಲ್ಲಿ ನನ್ನೊಂದು ಅರೆ ತಗೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಹೇಳ್ತೀನಿ, 1 10 20 4 5 ಈ ಥರದ್ದು ಏನೋ ಒಂದು ಲಿಸ್ಟ್ ಅರೆ ತಗೊಳ್ತೀನಿ. ಈಗ ನಾನು ಈ ಪೈಥಾನ್ ಹೇಳಬೇಕು 10 ಅಂತ ಹೇಳಿದ್ರೆ ಸಪೋಸ್ ಇಲ್ಲಿ ಹಂದಿದೆಲ್ಲ ಇದನ್ನ ತಿನ್ಬೇಕು ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲೊಂದು ಅನಿಮಲ್ ಇದೆಯಲ್ಲ ಇದೊಂದು ತಿನ್ಬೇಕು ಅಂತ ಹೇಳತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ನಾವು ಈ ಅರೆಯಲ್ಲಿ ಯಾವುದು ಮ್ಯಾಕ್ಸಿಮಮ್ ನಂಬರ್ ಅಂತ ಹೇಳಬೇಕು. ಇವಾಗ ಮ್ಯಾಕ್ಸಿಮಮ್ ನಂಬರ್ ಯಾವುದು 20 ಅಲ್ವಾ? ಸೊ ಈ 20ನ ನಾನು ಪ್ರಿಂಟ್ ಮಾಡಬೇಕು. ಹೆಂಗ್ ಪ್ರಿಂಟ್ ಮಾಡೋದು 20ನ? ಸೊ ಇವಾಗ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಈಗ ನಮ್ಗಿರೋ ನಾಲೆಜಲ್ಲಿ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ 20ನ ಪ್ರಿಂಟ್ ಮಾಡ್ತೀವಿ ಅನ್ನೋದು, ಆಯ್ತಾ? ಸೊ ಲೆಟ್ಸ್ ಗೋ ಬ್ಯಾಕ್ ಇಲ್ಲಿಗೆ. ಸೊ ಇವತ್ತು ಡೇ 9 ಅಲ್ವಾ? ಸೊ ಐ ಗೋ ಹಿಯರ್. ಸೊ ಡೇ 09 ಎಂಡ್. ಸೊ ಇಲ್ಲಿ ನಾ ಏನು ಮಾಡ್ತಾ ಇದ್ದೀನಿ ಅಂದರೆ, ಸರ್ ಇಲ್ಲಿ ನಾನು notes.ipynb ಅಂತ ತಗೊಳ್ತೇನೆ. ಸೊ ಅಗೇನ್ ಇಲ್ಲಿ ಐ ವಿಲ್ ಸೆಲೆಕ್ಟ್ ಮೈ ಕರ್ನಲ್. ದಿಸ್ ಇಸ್ ಮೈ ನಾವು ದಿನ ಯೂಸ್ ಮಾಡುವಂತಹ ಕರ್ನಲ್, ಅದನ್ನೇ ಚೂಸ್ ಮಾಡಿದ್ದೀನಿ ಆ್ಯಂಡ್ ಕೋಡ್. ಸೊ ಈಗ ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ, ನನ್ನ ಹತ್ರ ಒಂದು ಲಿಸ್ಟ್ ಇದೆ. ಆ ಲಿಸ್ಟಲ್ಲಿ ಒಂದಷ್ಟು ನಂಬರ್ಗಳಿದೆ. ಫಾರ್ ಎಕ್ಸಾಂಪಲ್ 1 5 10 20 ಮತ್ತು 5 ಅಂತ ಏನೋ ಒಂದಷ್ಟಿದೆ. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಬಿಗ್ಗೆಸ್ಟ್ ನಂಬರ್ ಯಾವುದು ಅಂತ ಕಂಡುಹಿಡಬೇಕು. ಸಿಂಪಲ್ ಫಸ್ಟ್ ಫಂಕ್ಷನ್. ನಾ ಹೇಳ್ತೀನಿ ಇದಕ್ಕೆ, ನಾನೀಗ ಫಾರ್ ಐ ಇನ್ ರೇಂಜ್ ಆಫ್ ಅಂತ ಆದ್ರೂ ತಗೋಬೋದು ಅಥವಾ ಡೈರೆಕ್ಟಾಗಿ ಎಲ್ ಐ ಅಂತಾದ್ರೂ ತಗೋಬೋದು. ನಾನೇನು ಮಾಡ್ತೀನಿ, ರೇಂಜ್ ಆಫ್ ಎಲಿಯನ್ ಅಂತಂದ್ರೆ ಲೆಂತ್ ನಾನು ಡೈರೆಕ್ಟಾಗಿ ಪಾಸ್ ಮಾಡ್ತೀನಿ. ಇಲ್ಲಿ ವೇರಿಯೇಬಲ್ನ ಕನ್ಸಿಡರ್ ಮಾಡ್ತಿಲ್ಲ. ಸಿ, ನಾವು ಇಷ್ಟು ದಿನ ಏನು ಮಾಡ್ತಿದ್ದೆ, ನಾನು ಎನ್ ಇಸ್ ಈಕ್ವಲ್ ಟು ಎಲಿಯನ್ ಆಫ್ ಎಲ್ ಐ ಅಂತ ಹಾಕ್ತಿದ್ದೆ. ಇವಾಗೇನು, ಈ ಲಿಸ್ಟ್ನ ಲೆಂತು ಎನ್ ಅಲ್ಲಿ ಸ್ಟೋರ್ ಆಗ್ತಿತ್ತು. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಡೈರೆಕ್ಟಾಗಿ ಎಲಿಯನ್ ಆಫ್ ಎಲ್ ಐ ಅಂತ ಹಾಕ್ತಾ ಇದ್ದೀನಿ. ಅಂದರೆ ಅರ್ಥ ಏನು, ಈ ರೇಂಜ್ ಎಷ್ಟು ವ್ಯಾಲ್ಯೂ ಇದೆ ಅಷ್ಟನ್ನ ಡೈರೆಕ್ಟಾಗಿ ಇಲ್ಲಿ ನಾನು ಪಾಸ್ ಮಾಡ್ತೀನಿ, ನಾನು ವೇರಿಯೇಬಲ್ ಆಗಿ ಯೂಸ್ ಮಾಡ್ತಿಲ್ಲ ಅಷ್ಟೇ, ಆಯ್ತಾ? ಹಿಂಗೂ ಕೂಡ ನಾವು ಮಾಡ್ಬೋದು. ಸೊ ಇದಾಯ್ತು. ಇವಾಗ ನಾನು ಏನು ಮಾಡ್ತೀನಿ, ರೇಂಜ್ ನಾನು ಫಂಕ್ಷನ್ ಯೂಸ್ ಮಾಡಿದಾಗ ವ್ಯಾಲ್ಯೂಸ್ನ ಚೂಸ್ ಮಾಡ್ತಾ ಇದ್ದೀನಿ. ಈ ವ್ಯಾಲ್ಯೂ ಅಲ್ಲಿ ಓಕೆ, ಐ ಥಿಂಕ್ ಇದು ಡೈರೆಕ್ಟಾಗಿ ಬಂತು. ಓಕೆ ನೋಡಿ, ಈ ವ್ಯಾಲ್ಯೂ ಆಫ್ ಎಲ್ ಐ. ಸೊ ವ್ಯಾಲ್ಯೂ ಆಫ್ ಎಲ್ ಐ ಅಂತಂದ್ರೆ 1 5 10 20 5 8 ಅಲ್ವಾ? ಸರಿ, ನಾ ಏನು ಹೇಳ್ತೀನಿ, ಇಲ್ಲಿ ಆನ್ಸರ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀನಿ. ಆನ್ಸರ್ ಇಸ್ ಈಕ್ವಲ್ ಟು 0 ಆಯಿತು. ಇವಾಗ ನಾನು ಇಲ್ಲೊಂದು ಕಂಡೀಷನ್ ಬರೀತೀನಿ, ಇಫ್ ಮೈ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ಆನ್ಸರ್ ಆದರೆ ದೆನ್ ಹೇಳು ಆನ್ಸರ್. ಓಕೆ, ಇಲ್ಲಿ ಆನ್ಸರ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಅಂತ ಹೇಳ್ತೀನಿ, ಇಲ್ಲಿ ಪ್ರಿಂಟ್ ಆನ್ಸರ್ ಅಂತ ಹೇಳ್ತೀನಿ. ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದಾಗೆ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಬೇಕು, ಎಂಟರ್ 20. ಸೊ ಇಲ್ಲಿ 20 ಮ್ಯಾಕ್ಸ್ ಅಲ್ಲ,
ಹಾಗೇನೆ ಇಲ್ಲಿ ನಾನೊಂದು 80 ಅಂತ ಕೊಡ್ತೀನಿ. ಸೊ ಇಲ್ಲಿ 8 ಈಸ್ ಅ ಮ್ಯಾಕ್ಸ್. ಸೊ ಇವಾಗ ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್. ಓಕೆ, ಸೊ ಇಲ್ಲಿ ನೋಡಿ, ನಾ ಏನು ಹೇಳ್ತಾ ಇದ್ದೀನಿ, ಒಂದು ಲಿಸ್ಟ್ ಕೊಟ್ಟಿದ್ದೀನಿ. ಆ ಲಿಸ್ಟ್ ಅಲ್ಲಿ ಫಾರ್ ಐ ಇನ್ ರೇಂಜ್ ಆಫ್ ಎಲ್ ಐ. ಸೊ ಐ ಇನ್ ರೇಂಜ್ ಆಫ್ ಎಲ್ ಐ ಅಂತ ಹೇಳಿದಾಗ, ಓಕೆ, ಐ ಇನ್ ರೇಂಜ್ ಆಫ್ ಎಲ್ ಐ ಅಂತ, ಲೆಂತ್ ಆಫ್ ಎಲ್ ಐ ಅಂತ ಹೇಳಿದಾಗ ಇದರ ಲೆಂತ್ ಎಷ್ಟಿದೆ ಅಷ್ಟು ಡೈನಮಿಕ್ ಆಗಿ ಬರುತ್ತೆ. ಸಪೋಸ್ ಇಫ್ ಐ ಹ್ಯಾವ್ 1 2 3 4 5 6 7 ಅಂತಂದ್ರೆ 7. ಸೊ 7 ಇರುತ್ತೆ. ಇಲ್ಲಿ ಐ ವ್ಯಾಲ್ಯೂ ಏನಾಗುತ್ತೆ, ಎಲ್ ಐ ಎಫ್ ಐ ಅಂತಂದಾಗ ಇದು ಫಸ್ಟ್ ವ್ಯಾಲ್ಯೂ, ಸೆಕೆಂಡ್, ಐ ಮೀನ್ ಸಾರಿ, 1 ಸೆಕೆಂಡ್ ಇದೆ. ಓಕೆ, ಸೊ ಇದರಲ್ಲಿ ಇದನ್ನ ನಾನು ಇದನ್ನ 0 1 2 3 4 5 6 ಆಯ್ತಾ. 0th ವ್ಯಾಲ್ಯೂ ಏನಾಗುತ್ತೆ, 1 ಅಂತ ಸ್ಟೋರ್ ಆಗುತ್ತೆ. ಅಂಡ್ ಸಿಮಿಲರ್ಲಿ 5 10. ಇವಾಗ ನಾನು ಹೇಳ್ತಾ ಇದ್ದೀನಿ ಆನ್ಸರ್ ಇಸ್ ಈಕ್ವಲ್ ಟು 0 ಅಂತ ಒಂದು ವೇರಿಯೇಬಲ್ ನ ಸೆಟಪ್ ಮಾಡಿದ್ವಿ. ಇದ್ರಲ್ಲಿ ಏನಾಗುತ್ತೆ, ನಾನು ಹೇಳ್ತೇನೆ ವ್ಯಾಲ್ಯೂ ಅಲ್ಲಿ 1 ಬಂದಿದೆ. ಇಫ್ ಇಟ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಆನ್ಸರ್ ಅಲ್ಲಿ ಸ್ಟೋರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಗ್ರೇಟರ್ ದನ್ ಆನ್ಸರ್ ಆಗುತ್ತೋ ಅವಾಗ ಈ ಆನ್ಸರ್ನ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದೆ. ಸಿಂಪಲ್ ಅಲ್ವಾ? ಸಿ, ಇದು ಒಂದು ಟೈಪ್ ಆಫ್ ಫಂಕ್ಷನಾಲಿಟಿ. ಈಗ ನೀವೇನ್ ಮಾಡಿ ಅಂದ್ರೆ, ನೀವೊಂದು ಸಿಂಪಲ್ ಲಿಸ್ಟ್ ತಗೊಂಡು ಇದನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆಯ್ತಾ. ಸೆಕೆಂಡ್ ಥಿಂಗ್, ಈಗ ನೆಕ್ಸ್ಟ್ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ, ಇವಾಗ ನಾನು ಇನ್ನೊಂದು ಟೈಪ್ ಬರೀತೀನಿ, ಸೇಮ್ ಥಿಂಗ್ ಇದನ್ನೇ ತಗೊಳ್ತೀನಿ. ನಾನು ಇಫ್ ಕಂಡೀಷನ್ ಬರೆಯಲ್ಲ ಇವಾಗ. ಸೊ ಲೈನ್ ಎಕ್ಸಲ್ ಒಂದು ಫಂಕ್ಷನ್ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾ ಹೇಳ್ತೀನಿ ಡೈರೆಕ್ಟ್ ಆಗಿ, ಆನ್ಸರ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಆಫ್, ಓಕೆ, ಮ್ಯಾಕ್ಸ್ ಆಫ್ ಏನು ಆನ್ಸರ್ ಮತ್ತೆ ವ್ಯಾಲ್ಯೂ ಅಲ್ಲಿ ಯಾವುದು ಮ್ಯಾಕ್ಸಿಮಮ್ ಇರುತ್ತೋ ಅದನ್ನ ಪ್ರಿಂಟ್ ಮಾಡು ಅಂತ ನಾನು ಈಗ ಹೇಳ್ತೀನಿ. ನೋಡಿ, ಸ್ಟಿಲ್ ಒಂದೇ ಫಂಕ್ಷನಾಲಿಟಿಯಲ್ಲಿ ಆಗುತ್ತೆ ಡೈರೆಕ್ಟ್, ಆಯ್ತಾ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಪ್ರಿಂಟ್ ಆಫ್ ಮ್ಯಾಕ್ಸ್ ಆಫ್, ಈಗ ನನ್ನ ಹತ್ರ 1 10 20 40 ಈ ತರ ಇದೆ ಅಂತಂದ್ರೆ, ಮ್ಯಾಕ್ಸ್ ಅಂತ ಬಂದಾಗ ನನಗೆ 40th ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಸಿಮಿಲರ್ಲಿ ಇಫ್ ಐ ಗೋ ಅಂಡ್ ಸೇ 50 ಅಂತ ಹೇಳಿದ್ರೆ, ನೋಡಿ 50th ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಇದಾದ್ಮೇಲೆ 1 ಅಂತ ಹಾಕೋಣ, ಸ್ಟಿಲ್ 50th ವ್ಯಾಲ್ಯೂ. ದಿಸ್ ಇಸ್ ಮ್ಯಾಕ್ಸ್ ಫಂಕ್ಷನ್. ಮ್ಯಾಕ್ಸ್ ಅಲ್ಲಿ ಒಂದು ಲಿಸ್ಟ್ ಅಥವಾ ಅರೇ ಕೊಟ್ಟಾಗ ಅದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ನಂಬರ್ ಇದೆ, ಮ್ಯಾಕ್ಸ್ ನಂಬರ್ ಯಾವ್ದಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ನಾವು ವಿ ನೋ ನೀಡ್ ಟು ರೈಟ್ ವ್ಯಾಲ್ ಕಂಡೀಷನ್, ಐ ಮೀನ್ ಲೈಕ್ ಇಫ್ ಕಂಡೀಷನ್ಸ್ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನಾವು ಸೆಕೆಂಡ್ ಥಿಂಗ್, ನಾನು ಸೇಮ್ ಥಿಂಗ್, ಈಗ ಇದೇ ಕಂಡೀಷನ್ಗೆ ನಾವೇನ್ ಮಾಡೋಣ, ಐಗೋಗೆ ಮ್ಯಾಕ್ಸ್ ಬದಲು ಮಿನ್ ಅಂತ ಹಾಕ್ತೀನಿ. ನೋಡಿ, ಮಿನ್ ಯಾವುದು, 1 ಇಸ್ ಅ ಮಿನ್ ಅಂತ ಹೇಳುತ್ತೆ. ಅಂಡ್ ಅದೇ ರೀತಿ, ಸೊ ಸಪೋಸ್ ಟು ಇನ್ನ ಏನಾದ್ರೂ ಇದ್ರು ಕೂಡ ಇಟ್ ವಿಲ್ ಸೇ 1 ಇಸ್ ಅ ಮಿನಿಮಮ್ ಅಂತ. ಓಕೆ, ದಟ್ ಈಸ್ ಮಿನ್ ಫಂಕ್ಷನ್. ಸೊ ಈ ವಿತ್ ದಿಸ್ ಮಿನ್ ಫಂಕ್ಷನ್, ಈ ಅರೇನ ಹೆಂಗ್ ಯೂಸ್ ಮಾಡ್ಕೊಂಡು ಮಿನ್ ಫಂಕ್ಷನ್ ಐಡೆಂಟಿಫೈ ಮಾಡ್ತೀರಾ ಅಂತ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡೋಣ, ಯಾವ ರೀತಿ ಜಸ್ಟ್ ಇದ್ ಮಾಡ್ತೀರಾ ಅಂತ. ಅಂದ್ರೆ ಲೈಕ್ ನಾನೀಗ ಇಲ್ಲಿ ಲೂಪ್ ಬರೀತಾನೆ, ಇನ್ಸ್ಟೆಡ್ ಆಫ್ ಲೂಪ್ ಡೈರೆಕ್ಟ್ ಆಗಿ ನೀವು ಲಿಸ್ಟ್ ನ ಕನ್ವರ್ಟ್ ಮಾಡ್ಬೇಕು ಹಿಂಗೆ, ಆಯ್ತಾ. ಟ್ರೈ ಮಾಡಿ ಒಂದ್ಸತಿ ಹೇಗೆ ಬರುತ್ತೆ ಅಂತ ನನ್ಗೆ ಹೇಳಿ ಆಮೇಲೆ. ಅಂಡ್ ಸೊ ದಿಸ್ ಈಸ್ ಅಬೌಟ್ ಮಿನ್ ಅಂಡ್ ಮ್ಯಾಕ್ಸ್ ಫಂಕ್ಷನ್ಸ್. ಸೊ ಇದನ್ನ ನಾನು ಮ್ಯಾಕ್ಸ್ ಫಂಕ್ಷನ್ಸ್ ಅಂತ ಹೇಳ್ತೀನಿ, ಅಂಡ್ ಇದನ್ನು ನಾನು ಮೇನ್ ಫಂಕ್ಷನ್ ಅಂತ ಹೇಳ್ತೀನಿ. ಸೊ ಇದು ನಾರ್ಮಲ್ ಆಗಿ ನಾವು ಬರೆಯುವಂತ ಲೂಪ್. ಇವಾಗ ನೋಡಿ, ಇವಾಗ ಡಬಲ್ ಫಾರ್ ಲೂಪ್ ಹೆಂಗ್ ಬರೆಯೋದು ಅಂತ ಹೇಳ್ತೀನಿ. ಇದು ಮಿನ್ ಅಂಡ್ ಮ್ಯಾಕ್ಸ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಾವು ಈಗ ಡಬಲ್ ಫಾರ್ ಲೂಪ್ ಹೆಂಗ್ ಬರೆಯೋದು ನೋಡಿ, ನಾನೊಂದು ಕೋಡ್ ಬರೀತೀನಿ. ಫಾರ್ ಐ ಇನ್ ರೇಂಜ್ ಆಫ್ 3, ಇಲ್ಲಿ ಹೇಳ್ತೀನಿ ಪ್ರಿಂಟ್ ಐ ಅಂತಂದ್ರೆ ಏನಾಗುತ್ತೆ, ಸೊ 0 1 1 2 ಅಂತ ಪ್ರಿಂಟ್ ಆಯ್ತು. ಸರಿ, ನಾನೀಗ ಇದನ್ನ ಹೇಳ್ತೇನೆ, ಪ್ರಿಂಟ್ ಐ ಕಮ, ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಅಂತ ಹೇಳ್ತೀನಿ. ನೋಡಿ, ಇವಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಇಸ್ ನಾಟ್ ಡಿಫೈನ್ಡ್. ಯಾಕೆಂದ್ರೆ ಈ ತರ ಮಾಡೋಣ, ನಾವು 0 ಸ್ಟಾರ್ಟಿಂಗ್, 0 1 ಸ್ಟಾರ್ಟಿಂಗ್, 2 ಸ್ಟಾರ್ಟಿಂಗ್ ಅಂತ.
ಆಯ್ತಾ? ಇವಾಗ ನಾನು ಇದಕ್ಕಿನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ತೀನಿ. ಈಗ ಪ್ರಿಂಟ್ ಕೆಳಗಡೆ ಇನ್ನೊಂದು ಸ್ಟೇಟ್ಮೆಂಟ್ ಹಾಕ್ತೀನಿ, ಪ್ರಿಂಟ್ ಅಂತ. ಏನಂತ? ಎಂಡಿಂಗ್ ಅಂತ. ಆಯ್ತಾ? ಇವಾಗ ನೋಡಿ, 0 ಸ್ಟಾರ್ಟಿಂಗ್ ಎಂಡಿಂಗ್, 1 ಸ್ಟಾರ್ಟಿಂಗ್ ಎಂಡಿಂಗ್ ಅಂಡ್ 2 ಸ್ಟಾರ್ಟಿಂಗ್ ಎಂಡಿಂಗ್. ಆಯ್ತಾ? ಸೊ ನಾ ಏನ್ ಮಾಡ್ತೀನಿ, 1 ಸೆಕೆಂಡ್. ಸೊ ಇಲ್ಲಿ ಹೇಳ್ತೀನಿ ಎಂಡಿಂಗ್ ಅಂತ ಆಯ್ತು. ಸೊ ಇದನ್ನ ಈಗ ನಾನು ಏನ್ ಮಾಡ್ತೀನಿ, ಈ ಫಂಕ್ಷನ್ನ ಹೊರಗಡೆ ತಗೊಂಬಂದ್ರು ಕೂಡ ಸ್ಟಾರ್ಟಿಂಗ್ ಎಂಡಿಂಗ್ ಅಂತ ಆಗೋಯ್ತು. ಈ ತರ ಲೂಪ್ ಆಯ್ತು. ಓಕೆ, ನಾನು ಯಾಕೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಇದೀನಿ ಅಂತ ನಿಮ್ಗೊಂದು ಅರ್ಥ ಆಗುತ್ತೆ. ನಾನೇನ್ ಮಾಡ್ತೀನಿ, ಅವಾಗ್ಲೇ ನಾನೇನ್ ಮಾಡಿದೆ, ಈ ತರ ಪ್ರಿಂಟ್ ಎಂಡಿಂಗ್ ಅಂತ ಹಾಕಿದ್ದೆ. ಹಿಂಗೆ ಇರಲಿ, ಎಕ್ಸಿಕ್ಯೂಷನ್ ಮಾಡಿದ್ರೆ ಈ ತರ ಎಂಡಿಂಗ್ ಬಂತು. ನಾವು ಇದ್ರ ಮಧ್ಯೆ ಒಂದು ಲೂಪ್ ಬರೀತಾ ಇದೀನಿ. ಏನಂತ? ಫಾರ್ ಜೆ ಇನ್ ರೇಂಜ್ ಆಫ್ 2. ಓಕೆ, ರೇಂಜ್ ಆಫ್ 2. ನಾನು ಇಲ್ಲಿ ಲೂಪ್ ಹೇಳ್ತಾ ಇದೀನಿ, ಪ್ರಿಂಟ್ ನಾನು ಹೇಳ್ತಾನೆ ಐ ಆಮ್ ಇನ್ಸೈಡ್ ಅಂತ ಹಾಕ್ತಾ ಇದೀನಿ. ಸೊ ಐ ಆಮ್ ಇನ್ಸೈಡ್ ಅಂತ ಹಾಕ್ತಾ ಇದೀನಿ. ಅಂಡ್ ಜೆ ವ್ಯಾಲ್ಯೂನ ಜಸ್ಟ್ ಸುಮ್ಮನೆ ಕಾಲ್ ಮಾಡ್ತೇನೆ. ಜೆ ವ್ಯಾಲ್ಯೂ ಏನ್ ಸ್ಟೋರ್ ಆಗುತ್ತೋ ಅದನ್ನ ಪ್ರಿಂಟ್ ಮಾಡು ಅಂತ. ಆಯ್ತಾ? ಜೆ ವ್ಯಾಲ್ಯೂನ ಪ್ರಿಂಟ್ ಮಾಡಿದೆ. ಇವಾಗ 0 ಐ ಆಮ್ ಸ್ಟಾರ್ಟಿಂಗ್, 0 1 ಐ ಆಮ್ ಇನ್ಸೈಡ್. 0 ಐ ಆಮ್ ಇನ್ಸೈಡ್, 1 ಐ ಆಮ್ ಇನ್ಸೈಡ್ ಅಂಡ್ ಎಂಡಿಂಗ್. 0 ಸ್ಟಾರ್ಟಿಂಗ್ ಇದು. ಈಗ ಒಂದ್ ಸ್ವಲ್ಪ ಮೇ ಬಿ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಇದು. ಜಸ್ಟ್ ನಾನೀಗ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಬಲ್ ಫಾರ್ ಲೂಪ್. ಗೋ ಬ್ಯಾಕ್ ಇಲ್ಲಿಗೆ. ನಾನೀಗ ಸ್ಟೆಪ್ ಬೈ ಸ್ಟೆಪ್ ಔಟ್ಪುಟ್ ಬರೀತೀನಿ. ಮೇ ಬಿ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ನಾವು ಫಾರ್ ಐ ಇನ್ ರೇಂಜ್ ಆಫ್ 3. ಐ ಇನ್ ರೇಂಜ್ ಆಫ್ 3 ಅಂತ ಹೇಳಿದ್ರೆ ಈ ಫಾರ್ ಲೂಪ್ ನ ಕಂಟೆಂಟ್ ನ 3 ಟೈಮ್ಸ್ ಎಕ್ಸಿಕ್ಯೂಷನ್ ಮಾಡುವ ಅಂತ ಅರ್ಥ. ಕರೆಕ್ಟಾ? ಹಾಗಾದ್ರೆ 0th ಟೈಮ್, 1 ಟೈಮ್, 2nd ಟೈಮ್ ಎಕ್ಸಿಕ್ಯೂಷನ್ ಮಾಡು ಅಂತ. ಅದ್ರ ಒಳಗಡೆ ನಾ ಹೇಳ್ತಾ ಇದ್ದೀನಿ. ಓಕೆ, ಇದನ್ನ ತಗೊಳ್ಳೋಣ ಬೆಟರ್. ಓಕೆ, ಸೊ ಐ ಗೋ ಹಿಯರ್. ಓಕೆ, ವೆಯ್ಟ್. ಸೊ ಹಿಂಗೆ ತಗೊಳ್ತೀನಿ ನಾನು ಔಟ್ಪುಟ್ನ. ಓಕೆ, ಇದು ನನ್ನ ಔಟ್ಪುಟ್ ಅಲ್ಲ. ಸೊ ನಾನು ಹೇಳಿದೆ 0 ಸ್ಟಾರ್ಟಿಂಗ್, 1 ಸ್ಟಾರ್ಟಿಂಗ್, 2 ಸ್ಟಾರ್ಟಿಂಗ್. ಯಾಕೆ? ನನ್ನ ಫಾರ್ ಲೂಪ್ ರೇಂಜ್ ಆಫ್ 3 ಅಂತ ಕೊಟ್ಟಾಗ 3 ಸತಿ ಸ್ಟಾರ್ಟ್ ಆಗ್ಬೇಕು. ಕರೆಕ್ಟಾ? ರೇಂಜ್ ಆಫ್ 3 3 ಸತಿ ಸ್ಟಾರ್ಟ್ ಆಗಿದೆ. ಅದ್ರ ಒಳಗಡೆ ಪ್ರಿಂಟ್ ಆಫ್ ಐ ಸ್ಟಾರ್ಟಿಂಗ್. ಓಕೆ, ಅಂದ್ರೆ ಈಗ ಇದು ಫಾರ್ ಲೂಪ್ ಅಲ್ವಾ? ಈ ಫಾರ್ ಲೂಪ್ ಒಳಗಡೆ ನಾನು ನೆಕ್ಸ್ಟ್ ಫಾರ್ ಲೂಪ್ ಬರೀತಾ ಇದೆ. ಸೊ ವೆಯ್ಟ್ ಲೆಟ್ ಮೀ ಪ್ರಾಪರ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡೋಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಅಟ್ಲೀಸ್ಟ್ ಐ ಟ್ರೈ ಟು ಡೂ ಸಮಥಿಂಗ್. ನೋಡೋಣ. ಸೊ ಅದೇ ರೀತಿ ಈ ತರ ಕೊಡ್ತೀನಿ. ಓಕೆ, ಹಿಂಗಿದೆ. ನಾವು ಈಗ ಫಸ್ಟ್ ಫಾರ್ ಲೂಪ್. ಆಯ್ತಾ? ಇಲ್ಲಿ ಬನ್ನಿ. ಫಾರ್ ಐ ಇನ್ ರೇಂಜ್. ಈಗ ಐ ನ ವ್ಯಾಲ್ಯೂ ಏನಿಲ್ಲಿ ಈ 3 ಇಂದ ಬಂದಿದಲ್ಲ, 0 1 2, ಇದು 0th ಆಗುತ್ತೆ ಸ್ಟಾರ್ಟಿಂಗ್. ಅದ್ರ ಒಳಗಡೆ ಇನ್ನೊಂದು ಲೂಪ್ ಇದೆ. ಇದು 2 ಟೈಮ್ಸ್ ಎಕ್ಸಿಕ್ಯೂಷನ್ ಆಗುತ್ತೆ. ಅಂದ್ರೆ ಫಸ್ಟ್ 0th ಪ್ಲೇಸ್ಗೆ ಇದು 2 ಟೈಮ್ಸ್ ಎಕ್ಸಿಕ್ಯೂಟ್ ಆಗ್ಬೇಕು. ಐ ಆಮ್ ಇನ್ಸೈಡ್ ಅಂತ. ಅದ್ರ ಒಳಗಡೆ ಇನ್ಸೈಡ್ ಅಂತ ಲೈಕ್ ಎಂಡ್ ಆಗುತ್ತೆ. ಆಮೇಲೆ ಅಗೇನ್ ಫಸ್ಟ್ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಆಮೇಲೆ ಎಂಡ್ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಸಿಮಿಲರ್ಲಿ ಫಾರ್ ಎಕ್ಸಾಂಪಲ್ ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನೇ ತಗೊಳ್ತೀನಿ. ಆಯ್ತಾ? ರೇಂಜ್ ಆಫ್ 4 ಅಂತ ಕೊಡ್ತೀನಿ. ಇವಾಗ 4 ಟೈಮ್ಸ್ ಈ ಇನ್ಸೈಡ್ ಲೂಪ್ ಎಕ್ಸಿಕ್ಯೂಷನ್ ಆಗ್ಬೇಕು. ತೋರಿಸ್ತೀನಿ ನೋಡಿ. 0 ಸ್ಟಾರ್ಟಿಂಗ್. ಆಯ್ತಾ? ನಾನೀಗ ಏನ್ ಮಾಡ್ತೀನಿ, ಜಸ್ಟ್ ಫಾರ್ ಮೈ ಇದನ್ನ ಜೇನ ತೆಗಿತೀನಿ. ಸೊ ದಟ್ ಕ್ಲಾರಿಟಿ ಇರುತ್ತೆ ನೋಡಿ. ಈಗ 4 ಅಂತ ಹೇಳಿದ್ರೆ 4 ಟೈಮ್ಸ್ ರನ್ ಆಗ್ಬೇಕು. 0 ಸ್ಟಾರ್ಟಿಂಗ್, ಇಲ್ಲಿ ಐ ರಿಪ್ಲೇಸ್ ಆಯ್ತು, ಸ್ಟಾರ್ಟಿಂಗ್ ಬಂತು. ಫಾರ್ ಜೆ ಇನ್ ರೇಂಜ್ ಆಫ್ 2. ರೇಂಜ್ ಆಫ್ 2 ಇದು 2 ಸರಿ ಇದಾಗಬೇಕು, ಲೈಕ್ ರನ್ ಆಗ್ಬೇಕು. 2 ಸರಿ ಆಯ್ತು. ಆಮೇಲೆ ಎಂಡ್ ಆಯ್ತು. ಬಿಕಾಸ್ ಈ ಎಂಡಿಂಗ್ ಅನ್ನೋದು ಇಟ್ಸ್ ನಾಟ್ ಇನ್ಸೈಡ್ ಎರಡನೇ ಫಾರ್ ಲೂಪ್ ಒಳಗಡೆ ಇಲ್ಲ, ಅದು ಹೊರಗಡೆ ಇದೆ. ಸೊ ಅದಕ್ಕೋಸ್ಕರ ಎಂಡಿಂಗ್. 1 ಸ್ಟಾರ್ಟಿಂಗ್, ಐ ಆಮ್ ಇನ್ಸೈಡ್ ಎಂಡಿಂಗ್. 2 ಸ್ಟಾರ್ಟಿಂಗ್, ಐ ಆಮ್ ಇನ್ಸೈಡ್ ಎಂಡಿಂಗ್.
ರೀಸ್ಟಾರ್ಟಿಂಗ್ ಈ ತರ. ಸೊ ಇದು ಡಬಲ್ ಫಾರ್ ಲೂಪ್ ಯೂಸ್ ಮಾಡೋದು. ಇವಾಗ ಇದ್ರ ಯೂಸ್ ಕೇಸ್ ಹೆಂಗ್ ವರ್ಕ್ ಆಗುತ್ತೆ ಅದನ್ನ ನಾವು ನೋಡ್ತಾ ಹೋಗೋಣ, ಆಯ್ತಾ. ನೋಡಿ, ನಾನೊಂದು ಲೀಡ್ ಕೋಡ್ ಪ್ರಾಬ್ಲಮ್ ತಗೊಳ್ತೀನಿ ಜಸ್ಟ್ ಅದನ್ನ ಇದು ಮಾಡ್ಲಿಕ್ಕೆ. ಸೊ ಇವಾಗ ನೋಡಿ, ಜೆವೆಲ್ಸ್ ಅಂಡ್ ಸ್ಟೋನ್ಸ್ ಅಂತ ಒಂದು ಪ್ರಾಬ್ಲಮ್ ಇದೆ. ಸೊ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ನನ್ನ ಲೀಡ್ ಕೋಡ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ನಿಮಗೆ ಈ ಗಿಟ್ಟಬ್ ಅಲ್ಲಿನ ಈ ತರ ಇರುತ್ತಲ್ಲ, ನಾವು ಲೈಕ್ ನೋಟ್ಸ್ ನ ಮಾಡುವಾಗ್ಲೇನೆ ನಾನು ಇಲ್ಲಿ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ, ಆಯ್ತಾ. ಸೊ ಇಲ್ಲಿನ ತಗೋಬಹುದು, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಈಗ, ಬಿಕಾಸ್ ಅದು ಲಿಂಕ್ ಹಾಕುವಾಗ ಯಾಕೋ ಬರ್ತಿಲ್ಲ, ಅದು HTTPS ಆಗ್ತಿಲ್ಲ. ಸೊ ನಾನು leadcode.com ಇಂದ ಹಾಕ್ತೀನಿ, ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ವರ್ಕ್ ಆಗುತ್ತೆ. ನಾವು ಡಿಸ್ಕ್ರಿಪ್ಷನ್ ಇವತ್ತಿಂದ ಹಾಕ್ತೀನಿ ಎಲ್ಲಾನು ಕೂಡ. ಸೊ ಪೈಥಾನ್. ಸೊ ಈಗ ನೋಡಿ ಅರ್ಥ ಮಾಡ್ಕೊಳ್ಳೋಣ, ಜೆವೆಲ್ಸ್ ಅಂಡ್ ಸ್ಟೋನ್ಸ್ ಈ ಕಾನ್ಸೆಪ್ಟ್ ಏನು ಜೆವೆಲ್ಸ್ ಅಂಡ್ ಸ್ಟೋನ್ಸ್ ಅಲ್ಲಿ. ಸೊ ಯುವರ್ ಗಿವನ್ ಅ ಸ್ಟ್ರಿಂಗ್ ಆಫ್ ಜೆವೆಲ್ಸ್ ರೆಪ್ರೆಸೆಂಟಿಂಗ್ ದ ಟೈಪ್ ಆಫ್ ಸ್ಟೋನ್ಸ್. ಓಕೆ, ಸೊ ನಾನು ಸ್ವಲ್ಪ ಹಿಂಗ್ ತಗೊಳ್ತೀನಿ, ಇದನ್ನ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀನಿ ನಿಮ್ಗೆ, ಆಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. So now you are given a string jewels and representing the type of stones that are in jewels, and stones are representing the jewels and stones representing the stones you have. Each character in a stone is a type of stone you have. So you want to have how many stones. Okay, you want to know how many of the stones you have also in the jewels. So ಇಲ್ಲಿ ಅವನು ಏನು ಹೇಳ್ತಾನೆ, ಸ್ಟೋನ್ಸ್ ಮತ್ತೆ ಜೆವೆಲ್ಸ್ ಅಂತ ಎರಡು ಸ್ಟ್ರಿಂಗ್ ಕೊಟ್ಟಿದ್ದಾನಂತೆ, ಆಯ್ತಾ. ಇಲ್ಲಿ ನೋಡಿದ್ರೆ ಜೆವೆಲ್ಸ್ ಮತ್ತೆ ಸ್ಟೋನ್ಸ್ ಅಂತ ಸ್ಟ್ರಿಂಗ್ ಕೊಟ್ಟಿದ್ದಾನಂತೆ. ಸ್ಟ್ರಿಂಗ್ ಕೊಟ್ಟಿದ್ದಾನೆ ಅಂತ ಅಂದಾಗ ಇದೊಂದು ಇನ್ಪುಟ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸಿ, ಫಸ್ಟ್ ಥಿಂಗ್, ಯಾವುದೇ ಯೂಸ್ ಕೇಸ್ ಬಂದ್ರು ಕೂಡ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್. ಸೊ ಜೆವೆಲ್ಸ್ ಮತ್ತೆ ಸ್ಟೋನ್ಸ್, ಇಲ್ಲಿ ಜೆವೆಲ್ಸ್ ಮತ್ತೆ ಸ್ಟೋನ್ಸ್ ಅಂತ ಎರಡು ಸ್ಟ್ರಿಂಗ್ ಕೊಟ್ಟಿದ್ದಾನೆ. ಇದರಲ್ಲಿ ಜೆವೆಲ್ಸ್ ಅನ್ನೋದು ಯೂನಿಕ್, ಎ ಮತ್ತೆ ಎ ಅನ್ನೋದೇ ಇರುತ್ತೆ, ಆಯ್ತಾ. ಸ್ಟೋನ್ಸ್ ಅಲ್ಲಿ ಈ ತರ ಡಿಫ್ರೆಂಟ್ ಸ್ಟೋನ್ಸ್ ಇದೆ. ಇದರಲ್ಲಿ ಅವನ್ ಕೇಳ್ತಾ ಇರೋದೇನು ಅಂತಂದ್ರೆ, ಸೊ ನೋಡಿ, ಎ ಆಯ್ತಾ, 1 2, ಇಲ್ಲಿ ಏನಾಗುತ್ತೆ 1 2 3 ಮೂರು ಜೆವೆಲ್ಸ್ ಇದ್ರಲ್ಲಿದೆ. ಈ ಸ್ಟೋನ್ಸ್ ಅಲ್ಲಿ 3 ಜೆವೆಲ್ಸ್ ಇದಾವೆ. ಬಿ ಅನ್ನೋದು ಇಟ್ಸ್ ನಾಟ್ ಎ ಜೆವೆಲ್. ಸೊ ಆನ್ಸರ್ ಎಷ್ಟು ಬಂತು? 3 ಅಂತ ಬಂತು. ಸೆಕೆಂಡ್ ಯೂಸ್ ಕೇಸಿಗೆ ಹೋಗೋಣ. ಜೆವೆಲ್ ಟೈಪ್ ಝೆಡ್ ಅಂದ್ರೆ ಯಾವ ರೀತಿ ಅವನು ಇದ್ ಮಾಡಿದಾನೆ ಅಂತ ನೋಡಿ. ಜೆವೆಲ್ಸ್ ಅಂತ ಏನ್ ಡಿಫೈನ್ ಮಾಡ್ತಾನೋ ಅದ್ರಲ್ಲಿ, ಓಕೆ, ಇಲ್ಲಿ ನೋಡಿ, ಈಗ ಜೆವೆಲ್ ಝೆಡ್ ಅಂತ ಮಾಡಿದಾನೆ. ಝೆಡ್ ಅಂತ ಮಾಡಿದಾನೆ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಝೆಡ್ ಇದೆ. ಸೊ ಯಾವುದು ಮ್ಯಾಚ್ ಆಗಲ್ಲ, ಅದಕ್ಕೆ ಆನ್ಸರ್ ವಿಲ್ ಬಿ 0. ಇನ್ನೊಂದು ಯೂಸ್ ಕೇಸ್ ನೋಡಿ, ಈಗ ಇನ್ಪುಟ್ ಆಯ್ತಾ, ಜೆವೆಲ್ಸ್ ಅಂತ ಇದೆ. ಈ ಜೆವೆಲ್ಸ್ ಅಲ್ಲಿ ಸಪೋಸ್ ABC ಅನ್ನೋದು ಜೆವೆಲ್ಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ABC ಬರಲ್ಲ, ಅದು ಯೂನಿಕ್ ಇದೆ ಅಲ್ಲ. ಓಕೆ, ನಾನು ABC ಅಂತಾನೆ ಹಾಕೋಣ, ಆಯ್ತಾ. ಸ್ಟೋನ್ಸ್ ಅಲ್ಲಿ ಕಾಂಬಿನೇಷನ್ ತೋರಿಸ್ತೀನಿ ನೋಡಿ. ಇವಾಗ ACBDE ಅಂತೇನೋ ಬಂದಿದೆ. ಇವಾಗ ಇದರಲ್ಲಿ ಜೆವೆಲ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡು ಸ್ಟೋನ್ಸ್. ಈ ಸ್ಟೋನ್ಸ್ ಅನ್ನೋ ಲಿಸ್ಟ್ ಅಲ್ಲಿ ಎಷ್ಟು ಜೆವೆಲ್ಸ್ ಇದೆ ಅಂತಂದ್ರೆ, ಜೆವೆಲ್ಸ್ ಇರೋದು ಯೂನಿಕ್ ABC. A ಒಂದಿದೆ, C ಒಂದಿದೆ, B ಒಂದಿದೆ, ಅಂದ್ರೆ 3. ಅದೇನಾದ್ರೂ ಆಗಿರ್ಲಿ, 3 ಇದೆ ಇವಾಗ ಸದ್ಯಕ್ಕೆ. ಸೊ ಇದು ಆನ್ಸರ್. ಅಂದ್ರೆ ಇದ್ರಲ್ಲಿ ಇರೋದನ್ನ ಜೆವೆಲ್ಸ್ ಅಲ್ಲಿ ಏನಿದೆ ಅದು ಸ್ಟೋನ್ಸ್ ಅಲ್ಲಿ ಹುಡುಕ್ಬೇಕು. ಎಷ್ಟು ಕ್ಯಾರೆಕ್ಟರ್ಸ್ ಇದಾವೆ ಅಷ್ಟು ಕ್ಯಾರೆಕ್ಟರ್ನ ನಾನು ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಹೇಳ್ತೇನೆ. ಇದು ನಮ್ಮ ಕಂಡೀಷನ್, ಕ್ವಶನ್. ಈಗ ಕ್ವಶನ್ ಅರ್ಥ ಆಗಿದ್ರೆ ಹೋಗಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ನಿಮಗೆ ಗೊತ್ತಿರೋ ವೇಯಲ್ಲಿ ನೀವು ಸಾಲ್ವ್ ಮಾಡಿ, ಆಯ್ತಾ. ಸಾಲ್ವ್ ಮಾಡ್ಬಿಟ್ಟು ನನಗೆ ಲೈಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಸೊ ದಟ್ ನಾನು ನೆಕ್ಸ್ಟ್ ಲೈಕ್ ಗೊತ್ತಾಗುತ್ತೆ ನಿಮ್ಗೆ ಅರ್ಥ ಆಗ್ತಿದ ಇಲ್ವಾ ಅಂತ. ಸೊ ಫಸ್ಟ್ ಥಿಂಗ್ ನಾನು ಏನ್ ಮಾಡ್ತೀನಿ, ಒಂದು ಇದೇ ಸ್ಟ್ರಿಂಗ್ ನ ತಗೊಳ್ತೀನಿ ನಾನು, ಆಯ್ತಾ. ಸೊ ಓಕೆ, ಇದನ್ನೇ ತಗೊಳ್ತೀನಿ ನಾನು. ಓಕೆ, ಸೊ ಇಟ್ ಇಸ್ ಓಕೆ, ಇಲ್ಲಿಗೆ ಹಾಕೋಣ. ಓಕೆ, 2 ವೇರಿಯೇಬಲ್, ಒಂದು ಜೆವೆಲ್ಸ್, ಇನ್ನೊಂದು ಸ್ಟೋನ್ಸ್. ಹಾಗೇನೆ ಇನ್ನೊಂದು ಸ್ವಲ್ಪ ನಾವು ಯಾವತ್ತಾಗ್ಲಿ ಪೂರ್ತಿ ಓದಕ್ಕೆ ಟ್ರೈ ಮಾಡಬೇಕು. ಸೊ ಇಲ್ಲಿ ಕನ್ಸ್ಟೆಂಟ್ಸ್ ಅಂತ ಇದೆ. ಕನ್ಸ್ಟೆಂಟ್ಸ್ ಅಲ್ಲಿ 1 <= ಜೆವೆಲ್ ಲೆಂತ್, ಸ್ಟೋನ್ ಲೆಂತ್ ಇಸ್ <50. ಅಂದ್ರೆ 50 ಲೆಂತ್ ಅಷ್ಟೇ ಇರುತ್ತೆ, ಜೆವೆಲ್ ಲೆಂತ್
ಇದಕ್ಕೆ ಇಷ್ಟೇ ಇರುತ್ತೆ, ಒನ್ನೇ ಇರುತ್ತೆ ಅಂತ ಹೇಳ್ತಾರೆ. ಜೆವೆಲ್ಸ್ ಅಂಡ್ ಸ್ಟೋನ್ಸ್ ಆರ್ ಕನ್ಸಿಸ್ಟ್ ಆಫ್ ಓನ್ಲಿ ಇಂಗ್ಲಿಷ್ ಲೆಟರ್ ಮಾತ್ರನೇ ಕನ್ಸ್ಟೆಂಟ್ ಅಂಡ್ ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ಜೆವೆಲ್ಸ್ ಆರ್ ಯೂನಿಕ್. ಅಂದ್ರೆ ಇಲ್ಲಿ ಯಾವುದು ಕೂಡ ರಿಪಿಟೇಟಿವ್ ಆಗಿರಲ್ಲ. ಎ ಮತ್ತೆ ಕ್ಯಾಪಿಟಲ್ ಎ ಎರಡು ಯೂನಿಕ್. ಎ ಮತ್ತೆ ಎ ಸ್ಮಾಲರ್ ಕೇಸ್ ಅಪ್ಪರ್ ಕೇಸ್ ಅಂತ ನೋಡು, ಐ ಮೀನ್ ಲೈಕ್ ಕೇಸ್ ನ ಇಗ್ನೋರ್ ಮಾಡಬಾರ್ದು. ಇದು ಡಿಫ್ರೆಂಟ್ ಇದೆ ಅಂದ್ರೆ ಡಿಫ್ರೆಂಟ್ ಇದೆ ಅಂತಾನೆ ಅರ್ಥ. ಸೊ ಅದನ್ನೇ ಇವನು ಕನ್ಸ್ಟೆನ್ಸ್ ಕೊಟ್ಟಿರೋದು ಇಲ್ಲಿ. ಆಯ್ತಾ, ಇವಾಗ ನಾವು ಫಿಗರ್ ಔಟ್ ಮಾಡೋಣ. ನಾವು ಈ ತರ ಇದೆ. ಸೊ ಫಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ ನಾ ಹೇಳ್ತೀನಿ, ಫಾರ್ ಐ ಇನ್ ಇದು ಜೆವೆಲ್ಸ್. ಸೊ ಫಾರ್ ಐ ಇನ್ ಜೆವೆಲ್ಸ್, ಸಾರಿ ಒಂದು ನಿಮಿಷ ರೀ, ಅದು ತುಂಬಾ ಸಜೆಷನ್ ಬಂದಾಗ ಟೈಪ್ ಮಾಡ್ಲಿಕ್ಕೆ ಆಗಲ್ಲ ಕರೆಕ್ಟ್ ಆಗಿ. ಇದಾಯ್ತಾ. ನಾವು ಫಸ್ಟ್ ಥಿಂಗ್ ನನಗೆ ಏನ್ ಬೇಕು, ಫಾರ್ ಐ ಇನ್ ಜೆವೆಲ್ಸ್. ಫಾರ್ ಐ ಇನ್ ಜೆವೆಲ್ಸ್ ಅಂತ ಹೇಳಿದ್ರೆ, ಸಿ ನಾನು ಡೈರೆಕ್ಟ್ ಆಗಿ ಏನಕ್ಕೆ ಜೆವೆಲ್ಸ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಪ್ರಿಂಟ್ ಆಫ್ ಐ ಅಂತ ಹಾಕ್ತೀನಿ. ಏನಾಗುತ್ತೆ, ಎ ಮತ್ತೆ ಎ ಅಂತ ಪ್ರಿಂಟ್ ಆಗುತ್ತೆ. ಸಿ ಈಗ ನೀವು ಲಿಸ್ಟ್ ತಗೊಳ್ಳಿ. ಈಗ ಲಿಸ್ಟ್ ಇಸ್ ಈಕ್ವಲ್ ಟು 1 3 5 6 ಅಂತ ಆದ್ರೂ ಹಾಕೊಳ್ಳಿ. ಹಿಂಗ ಹಾಕ್ಬಿಟ್ಟು ನಾನು ರೇಂಜ್ ಅಂತ ಹಾಕ್ತೀನಿ. ಯಾಕೆ ರೇಂಜ್ ಅಂತ ಹೇಳಿದ್ರೆ ರೇಂಜ್ ಫಂಕ್ಷನ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ರೇಂಜ್ ಅಲ್ಲಿ ಬರೆಯೋದು ಕಲಿಬೇಕು. ಸೊ ಹಾಗಾಗಿ ಈಗ ನೋಡಿ, ಈಗ ನಾನು ಇದನ್ನೇನೆ ಫಾರ್ ಹೇಳ್ತೀನಿ, ಫಾರ್ ಐ ಇನ್ ರೇಂಜ್ ಆಫ್ ನಾಟ್ ರೇಂಜ್ ಸಾರಿ ಎಲ್ ಐ ಅಂತ ಹಾಕ್ತೀನಿ. ಎಲ್ ಐ ಹಾಕ್ಬಿಟ್ಟು ಪ್ರಿಂಟ್ ಆಫ್ ಐ ಅಂತ ಕೊಡ್ತೀನಿ. ನೋಡಿ 183 ಅಂತ ಡೈರೆಕ್ಟ್ ಆಗಿ ಸ್ಟೋರ್ ಆಗ್ಬಿಡುತ್ತೆ. ವಿ ನೋ ನೀಡ್ ಆಫ್ ಮೀನ್ ನೀವು ರೇಂಜ್ ಯೂಸ್ ಮಾಡ್ಕೊಂಡೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ನನಗೆ ಒಂದ್ಸತಿ ಟ್ರೈ ಮಾಡಿ, ಇಲ್ಲಿ ನಾನು ಅವಾಗಲೇ ರೇಂಜ್ ಹಾಕಿದ್ನಲ್ಲ, ಈ ರೇಂಜ್ ಹಾಕ್ದೇನೆ ಡೈರೆಕ್ಟ್ ಆಗಿ ಎಲ್ಲ ಯೂಸ್ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ, ಆಯ್ತಾ. ಸೊ ಇದು ಕಂಡೀಷನ್. ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಇದೇ ಕಂಡೀಷನ್ಗೆ ರೇಂಜ್ ಆದ್ರೂ ಯೂಸ್ ಮಾಡ್ಕೊಳ್ಳಿ, ನೋ ವರೀಸ್, ಆಯ್ತಾ. ನಾನು ಎಲ್ಲಾ ತರನು ಇದು ಹೇಳ್ತಿದ್ದೀನಿ. ಸೊ ಇವಾಗ ನಾನು ಇನ್ನೊಂದು ಲೂಪ್ ಹಾಕ್ತಾ ಇದ್ದೀನಿ, ಫಾರ್ ಜೆ ಇನ್ ಸ್ಟೋನ್ಸ್. ಈಗ ಸ್ಟೋನ್ಸ್ ಅಲ್ಲಿ ನಾ ಹೇಳ್ತಾ ಇದ್ದೀನಿ, ಇಲ್ಲಿ ಐ ಕಮ ಜೆನ ಪ್ರಿಂಟ್ ಮಾಡು ಅಂತ ಹೇಳುತ್ತೆ. ಎ ಎ ಎ ಎ ಅಂತ ಈ ತರ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಥಿಂಗ್, ಪ್ರಿಂಟ್ ಆಫ್ ಐ ಅಂದಾಗ ಎ ಎ ಪ್ರಿಂಟ್ ಆಯ್ತು. ಈಗ ಎ ಅಲ್ಲಿ ಇಷ್ಟು ಕ್ಯಾರೆಕ್ಟರ್ಸ್ಗಳಿದಾವೆ ಅಂತ. ಈಗ ಮೀನಿಂಗ್ ನಾನು ಏನ್ ಹೇಳ್ತಾ ಇದ್ದಂದ್ರೆ, ಇದರ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಸಿ ಫಸ್ಟ್ ನಮ್ಗೆ ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಒಂದೇ ಸರಿ ಕೋಡ್ ಬರೆಯೋದು ಬೇಡ, ಆಯ್ತಾ. ಇವಾಗ ಐ ಇನ್ ಜೆವೆಲ್ಸ್ ಅಂದ್ರೆ ಪ್ರಿಂಟ್ ಆಫ್ ಐ ಅಲ್ಲಿ ಏನ್ ಬರಬೇಕು, ಜೆವೆಲ್ಸ್ ಅಲ್ಲಿ ಎ ಬಂತು. ಎ ಆದ್ಮೇಲೆ ಫಾರ್ ಐ ಇನ್ ಸ್ಟೋನ್ಸ್, ಐ ಮತ್ತೆ ಜೆ ಎರಡನ್ನೂ ಕೂಡ ಕೊಟ್ಟಿದ್ದೀನಿ ಕರೆಕ್ಟಾ. ಇಲ್ಲಿ ಸಾರಿ, ಇಲ್ಲಿ ಐ ಮತ್ತೆ ಜೆನ ಕೊಡೋಣ, ಆಯ್ತಾ. ಐ ಮತ್ತೆ ಜೆ, ಒನ್ ಸೆಕೆಂಡ್, ಸಮಥಿಂಗ್ ಇಸ್ ರಾಂಗ್ ಇಲ್ಲಿ. ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಯೂನಿಕ್ ಇಟ್ಕೊಳ್ಳಿ, ಅವಾಗ ಕ್ಲಾರಿಟಿ ಬರುತ್ತೆ, ಆಯ್ತಾ. ಇದು ನನ್ನ ಕೋಡ್ ಇವಾಗ. ಸೊ ವಿಲ್ ಗೋ ಒನ್ ಬೈ ಒನ್. ಇವಾಗ ಐ ಅಲ್ಲಿ ಎ ಮತ್ತೆ ಎ ಸ್ಟೋರ್ ಆಗುತ್ತೆ. ಸೊ ನಾವು ಅವಾಗಲೇ ಲೂಪ್ ಬಿಲ್ಡ್ ಮಾಡಿದಾಗ ಎ ಬರುತ್ತೆ, ಆಮೇಲೆ ಕ್ಯಾಪಿಟಲ್ ಎ ಬರುತ್ತೆ. ಫಾರ್ ಜೆ ಇನ್ ಸ್ಟೋನ್ಸ್ ಅಂತ ಬಂದಾಗ, ಈಗ ಈ ಎಗೆ ಐ ಸ್ಟೋರ್ ಆಯ್ತು, ಜೆಗೆ ಬಂದ್ಬಿಟ್ಟು ಈ ಎ ಸ್ಟೋರ್ ಆಯ್ತು. ಹಾಗೇನೆ ಐನ ವ್ಯಾಲ್ಯೂ ಏನೇ ಇರುತ್ತೆ, ಜೆನ ವ್ಯಾಲ್ಯೂ ಕ್ಯಾಪಿಟಲ್ ಎ ಆಗುತ್ತೆ. ಐನ ವ್ಯಾಲ್ಯೂ ಸೇಮ್ ಏನೇ ಇರಬೇಕು, ಜೆನ ವ್ಯಾಲ್ಯೂ ಕ್ಯಾಪಿಟಲ್ ಎ ಆಗಬೇಕು. ಅಂಡ್ ಸಿಮಿಲರ್ಲಿ ಎ ಆಮೇಲೆ ಬಿ ಆಮೇಲೆ ಎ ಬಿ ಈ ತರ ಪ್ರಿಂಟ್ ಮಾಡ್ತದೆ. ಸೆಕೆಂಡ್ ಕ್ಯಾರೆಕ್ಟರ್ ಎಗೆ ಎ ಅಂಡ್ ಎಗೆ ಈ ತರ ಎ ಎ ಮತ್ತೆ ಎ ಬಿ. ಸೊ ಹಿಂಗೆ ಲೂಪಿಂಗ್ ಅನ್ನೋದು ಹೋಗ್ತಾ ಇದೆ. ಸೊ ಇವಾಗ ನಾನು ಹೇಳ್ತಿದ್ದೀನಿ, ಇದಾಯ್ತು, ಆಯ್ತಾ. ಇದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಇಲ್ಲಿ ಆನ್ಸರ್ ಈಕ್ವಲ್ ಟು 0 ಅಂತ ಹಾಕಿ ಈಗ ನಾನು ಹೇಳ್ತೀನಿ, ಫಾರ್ ಜೆ ಇನ್ ಜೆವೆಲ್ಸ್, ಜೆ ಇನ್ ಸ್ಟೋನ್ಸ್ ಆಯ್ತಲ್ಲ. ಇವಾಗ ನಾನು ಹೇಳ್ತೀನಿ, ಇಲ್ಲೊಂದು ಕಂಡೀಷನ್ ಬರೀತೇವೆ, ಏನಂತ, ಇಫ್ ಐ ಇಸ್ ಈಕ್ವಲ್ಸ್ ಟು ಜೆ, ಇಲ್ಲಿ ಪ್ರಿಂಟ್ ಮಾಡು ಆನ್ಸರ್. ಸಿ
ನಿಮ್ಗೆ ಆನ್ಸರ್ ಈಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ 1 ಅಂತ ಆದ್ರೂ ಬರೀರಿ, ಇಲ್ಲಾಂದ್ರೆ ಇನ್ನೊಂದು ತರ ಹೇಳ್ಕೊಡ್ತೀನಿ ನೋಡಿ. ಪ್ರಿಂಟ್ ಆಫ್ ಆನ್ಸರ್. ಸೊ ಎ 3 ಅಂತ ಪ್ರಿಂಟ್ ಆಯ್ತು. ಫೈನ್, ನನ್ಗೆ ಐ ಅಂಡರ್ಸ್ಟ್ಯಾಂಡ್, ಈಗ ಕರೆಕ್ಟ್ ಆಗಿ ಆನ್ಸರ್ ಬಂದಿದೆ. ಈಗ ನೋಡಿ, ಇದೇ ಕೇಸ್ನ ನಾನು ಇನ್ನೊಂದ್ ತರ ತೋರಿಸ್ತೀನಿ ನಿಮ್ಗೆ. ಪ್ರಿಂಟ್ ಆಫ್ ಐನ ಕಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆನ್ಸ್ ಈಕ್ವಲ್ ಟು ಆನ್ಸ್ ಪ್ಲಸ್ 1 ಆನ್ಸರ್, ಇದನ್ನ ಹಿಂಗೂ ಬರೀಬಹುದು, ಆನ್ಸ್ ಪ್ಲಸ್ ಈಕ್ವಲ್ ಟು 1 ಅಂತ. ಓಕೆ, ಹೀಗೂ ಕೂಡ ನಾವು ಡಿನೋಟ್ ಮಾಡಬಹುದು. ಆನ್ಸ್ ಇಸ್ ಈಕ್ವಲ್ ಟು ಆನ್ಸ್ ಪ್ಲಸ್ 1 ಅನ್ನೋದನ್ನ ಆನ್ಸ್ ಪ್ಲಸ್ ಈಕ್ವಲ್ ಟು 1 ಅಂತಾನೂ ಮಾಡಬಹುದು. 3 ಅಂತ ಆನ್ಸರ್ ಬರುತ್ತೆ. ಸೊ ಹಾಗೇನೆ ಈಗ ಇನ್ನೊಂದು ಇದ್ರಲ್ಲಿ ನೋಡೋಣ. ಸೊ ಇದು ಏನ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಸೇಮ್ ಥಿಂಗ್ ಕಾಪಿ ಮಾಡ್ಕೊಳ್ತೀನಿ ನಾನು. I'll go here. ಆಯ್ತಾ? ಸೊ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಅಂತ. ಎಲ್ಲ ಟೆಸ್ಟ್ ಕೇಸಸ್ ಪಾಸ್ ಆದ್ರೆ ಫೈನ್, ಇಲ್ಲ ಅಂದ್ರೆ ವಿಲ್ಸಿ. ಈಗ ನೋಡಿ, ಜೆವೆಲ್ ಸ್ಟೋನ್ಸ್ ಅಂತ ನಾನು ಡಿಫೈನ್ ಮಾಡ್ತಾ ಇದ್ದೆ. ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಲೀಡ್ ಕೊಡೋರೇನೆ ಈ ನಮ್ ಜೆವೆಲ್ಸ್ ಇನ್ ಸ್ಟೋನ್ಸ್ ಅಂತ ಇದೆಲ್ಲ, ಈ ಫಂಕ್ಷನ್ ಅಲ್ಲೇನೆ ಇವರು ಪಾಸ್ ಮಾಡ್ತಾರೆ, ಜೆವೆಲ್ ಅನ್ನೋ ಸ್ಟ್ರಿಂಗ್ ನ, ಸ್ಟೋನ್ ಅನ್ನೋ ಸ್ಟ್ರಿಂಗ್ ನ. ಸೊ ಹಾಗಾಗಿ ವಿ ಡೋಂಟ್ ನೀಡ್ ದಿಸ್ ಟು. ಆಮೇಲೆ ಆನ್ಸರ್ ಈಕ್ವಲ್ ಟು 0 ಫಾರ್ ಐ ಇನ್ ಜೆವೆಲ್ಸ್ ಪ್ರಿಂಟ್ ಆಫ್ ಐ, ಫಾರ್ ಜೆ ಇನ್ ಸ್ಟೋನ್ಸ್ ಇಫ್ ಜೆ ಇಸ್ ಈಕ್ವಲ್ಸ್ ಟು ಪ್ರಿಂಟ್ ಆನ್ಸರ್. ನಾನು ಪ್ರಿಂಟ್ ಆನ್ಸರ್ ಅಂತ ಬರೀಬಾರ್ದು, ಇನ್ಸ್ಟೆಡ್ ರಿಟರ್ನ್ ಆನ್ಸರ್ ಅಂತ ಬರೀಬೇಕು. ರಿಟರ್ನ್ ಆನ್ಸರ್ ಈ ಪ್ರಿಂಟ್ ಆಫ್ ಐ ಕಮೆಂಟ್ ನ ತೆಗಿರಿ, ವಿ ಡೋಂಟ್ ನೀಡ್. ಈಗ ರನ್ ಮಾಡೋಣ, ಏನ್ ಟೆಸ್ಟ್ ಕೇಸಸ್ ವರ್ಕ್ ಆಗುತ್ತೆ. ಸೊ 1 ಸೆಕೆಂಡ್. ಓಕೆ, ಸೊ ಇದು ಯಾಕೆ ಎಕ್ಸಿಕ್ಯೂಟ್ ಆಗ್ತಿರಲಿಲ್ಲ ಅಂತ ನಾನು ಲಾಗಿನ್ ಮಾಡ್ಕೋಬೇಕಿತ್ತು, ಸೊ ಅದಕ್ಕೋಸ್ಕರ. ಸೊ ಈಗ ರನ್ ಮಾಡ್ತೀನಿ. ಟೆಸ್ಟ್ ಕೇಸಸ್ ರನ್ ಆಗ್ತಾ ಇದೆ. ಓಕೆ, 1 ಕೇಸ್ ಪಾಸ್, 2 ಕೇಸ್ ಕೂಡ ಪಾಸ್ ಆಗಿದೆ. ಈಗ ಸಬ್ಮಿಟ್ ಮಾಡೋಣ, ಎಷ್ಟು ಕೇಸಸ್ ರನ್ ಆಗುತ್ತೆ ನೋಡೋಣ. ಓಕೆ, ಅಕ್ಸೆಪ್ಟೆಡ್, ಎಲ್ಲ ಟೆಸ್ಟ್ ಕೇಸಸ್ ಪಾಸ್ ಆಯ್ತು. ಸೊ ಸಿಂಪಲ್. ಈಗ ನಮ್ಗೆ ಏನ್ ಅರ್ಥ ಆಯ್ತು, ನನ್ಗೆ ಇದು ನನ್ನ ಕ್ವಶನ್ ಅಲ್ವಾ. ಫಸ್ಟ್ ಲೆಟ್ಸ್ ಗೋ ಹಿಯರ್, ವಿಲ್ ಟೇಕ್ ದಿಸ್ ಒನ್ ತಗೊಂಡು ನಾ ಹೇಳ್ತಾ ಇದ್ದೀನಿ ಇಲ್ಲಿಗೆ. ನೋಡಿ, ಇದು ತುಂಬಾ ಸಿಂಪಲ್ ಆಯ್ತಾ, ಜಾಸ್ತಿ ಕಾಂಪ್ಲಿಕೇಟೆಡ್ ಏನಿಲ್ಲ. ಬಟ್ ನಾವು ಫಾರ್ ಲೂಪ್ ಡಬಲ್ ಯೂಸ್ ಮಾಡ್ತಾರನ್ನ ಮೇ ಬಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಫಸ್ಟ್ ಪ್ಲೇಸ್ ಅಲ್ಲಿ ಜೆವೆಲ್ಸ್ ಎ ಮತ್ತೆ ಎ ಫಾರ್ ಐ ಇನ್ ಜೆವೆಲ್ಸ್. ಸೊ ಇಲ್ಲಿ ಪ್ರಿಂಟ್ ಆಫ್ ಐ, ಸೊ ಪ್ರಿಂಟ್ ಆಫ್ ಐ ಅಂತ ಹೇಳಿದಾಗ ಎ ಮತ್ತೆ ಎ ಬರುತ್ತೆ. ಈಗ ಜೆ ಇನ್ ಸ್ಟೋನ್ಸ್ ಅಲ್ಲಿ ಐ ಮತ್ತೆ ಜೆ ಇದು ಈಕ್ವಲ್ ಆದ್ರೆ, ಅಂದ್ರೆ ಎ ಮತ್ತೆ ಎ ಈಕ್ವಲ್ ಆದ್ರೆ ಆನ್ಸರ್ಗೆ 1 ಆಡ್ ಮಾಡು. ಯಾಕೆಂದ್ರೆ ನಾನು 0 ಸ್ಟೋರ್ ಮಾಡಿದ್ದೀನಿ ಆಲ್ರೆಡಿ ಟೆಂಪರರಿ ವೇರಿಯಬಲ್ ಹಾಕಿ. ಅದೇ ರೀತಿ 1 ಸ್ಟೋರ್ ಆಯ್ತು, ಎಸ್ 1 ಡನ್. ಸೆಕೆಂಡ್ ಸ್ಟೋರ್ ಆಯ್ತು, ಇದು ಮ್ಯಾಚ್ ಆಯ್ತು, ಇದು ಮ್ಯಾಚ್ ಆಯ್ತು. ಅಗೇನ್ ಎ ಮತ್ತೆ ಎ ಇದು ಮ್ಯಾಚ್ ಆಯ್ತು. ಸೊ ಅಂದ್ರೆ ಮ್ಯಾಚ್ ಆಗಿರೋದು 3 ಟೈಮ್ಸ್, ಅದಕ್ಕೆ 3 ಅಂತ ಪ್ರಿಂಟ್ ಮಾಡ್ತು. ಅಷ್ಟೇ ಆನ್ಸರ್, ಇನ್ನೇನಿಲ್ಲ. ಆಯ್ತಾ? ಸೊ ಅದನ್ನ ನಾವು ಈಗ ಸಬ್ಮಿಟ್ ಮಾಡಿದೀವಿ. ಈಗ ನಾವು ಸೆಕೆಂಡ್ ಥಿಂಗ್ ಏನಂತಂದ್ರೆ, ನನ್ಗೆ ನೀವು ಏನ್ ಮಾಡಿ ಅಂತಂದ್ರೆ ರೇಂಜ್ ಫಂಕ್ಷನ್ ಯೂಸ್ ಮಾಡ್ಕೊಂಡೇನೆ, ಓಕೆ, ರೇಂಜ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ನೀವು ಬಿಲ್ಡ್ ಮಾಡ್ಬೇಕು ಇದನ್ನ. ಸೊ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಈಗ ರೇಂಜ್ ಫಂಕ್ಷನ್ ಹಾಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿ, ರೇಂಜ್ ನ ಒಂದ್ಸತಿ ನೀವೇ ಓನರ್ ಟ್ರೈ ಮಾಡಿ. ಸೊ ಓಕೆನಾ? ಸೊ ನಾನು ಹೇಳ್ತಿದ್ದೀನಿ ಇಲ್ಲಿ ರೇಂಜ್ ಆಫ್ ಎಲಿಯನ್ ಆಫ್ ಜೆವೆಲ್ಸ್, ಅಂಡ್ ಅದೇ ರೀತಿ ಇಲ್ಲಿ ರೇಂಜ್ ಆಫ್ ಎಲಿಯನ್ ಆಫ್ ಸ್ಟೋನ್ಸ್. ಎಲ್ಲ ರೀತಿಯಾದಂತ ಅಪ್ರೋಚಸ್ಗಳನ್ನ ಮಾಡ್ತಾರೆ. ಈಗ ಇಲ್ಲಿ ನಾ ಹೇಳ್ತಾ ಇದ್ದೀನಿ, ಸೊ ಇಲ್ಲಿ CHI ಅಂದ್ರೆ ಕ್ಯಾರೆಕ್ಟರ್ ಐ ಇಸ್ ಈಕ್ವಲ್ ಟು ಜೆವೆಲ್ಸ್ ಆಫ್ ಐ ಅಂತ ಹಾಕ್ತೀವಿ. ಅಂಡ್ ಅದೇ ರೀತಿ ಇಲ್ಲಿ ಈ ಲೂಪ್ ಅಲ್ಲಿ ಹೇಳ್ತಾ ಇದ್ದೀನಿ ಕ್ಯಾರೆಕ್ಟರ್ ಆಫ್ ಜೆ ಅಂದ್ರೆ CHJ ಇಸ್ ಈಕ್ವಲ್ ಟು ಸ್ಟೋನ್ಸ್ ಆಫ್ ಜೆ ಅಂತ ಹೇಳ್ತೀನಿ. ಈಗ ನಾ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ಐ ಮತ್ತೆ ಜೆ ಈಕ್ವಲ್ ಆದ್ರೆ ದೆನ್ ಎಕ್ಸಿಕ್ಯೂಟ್ ಇಟ್ ಅಂತ ನೋಡಿ, ಸೇಮ್ ಆನ್ಸರೇ ಬಂತು. ಇದು ರೇಂಜ್ ಯೂಸ್ ಮಾಡ್ಕೊಂಡು ಮಾಡುವಂತ ಟರ್ಮಿನಾಲಜಿ. ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಓಕೆ, ಸೊ ಇದ್ರಲ್ಲಿ ನೀವೇನ್ ಮಾಡಿ ಅಂದ್ರೆ, ಇನ್ನೊಂದು ನಮಗೆ ಇದರಲ್ಲಿ ಡೂಪ್ಲಿಕೇಟ್ಸ್, ಫಾರ್ ಎಕ್ಸಾಂಪಲ್ ಜೆವೆಲ್ಸ್ ಜಾಸ್ತಿ ಇರುತ್ತೆ, ಸ್ಟೋನ್ಸ್ ಕಡಿಮೆ ಇರುತ್ತೆ. ನೀವು ಬ್ರೇಕ್ ಹೆಂಗ್ ಮಾಡ್ತೀರಾ ಜೆವೆಲ್ಸ್ ಅಂದ್ರೆ, ಲೈಕ್ ಇದೇನಾದ್ರು ಲೆಂತ್ ವೇರಿ ಆದಾಗ ಬ್ರೇಕ್ ಫಂಕ್ಷನ್, ಈಗ ಈ ತರ ಇದ್ದಾಗ ಎಲ್ಲಾನು ವೆರಿಫೈ ಮಾಡ್ತಾರೆ. ಈಗ ನನಗೆ ನೀವೇನ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಯೂಸ್ ಮಾಡಿ ನನಗೆ ಸೇಮ್ ಆನ್ಸರ್ನ ತಗೊಂಡ್ಬರ್ಬೇಕು.
ಹೇಗೆ ಬ್ರೇಕ್ ಯೂಸ್ ಮಾಡಿ ನೀವು ಕಟ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹಾಕಿ ವಿಲ್ಸಿ ಯಾವ ರೀತಿ ಬ್ರೇಕ್ ಮಾಡ್ತೀರಾ, ಈ ತರ ಲೈಕ್ ರಿಪಿಟೇಟಿವ್ ಆಗಿ ಹೋಗ್ತಾ ಇರೋ ಲೂಪ್ನ. ಸೊ ಅದೊಂದಾಯ್ತಲ್ಲ. ಈಗ ನೆಕ್ಸ್ಟ್ ನನ್ಗೆ ಏನಂತಂದ್ರೆ ಇನ್ನೊಂದು ಪ್ರಾಬ್ಲಮ್ ತಗೊಳ್ತೀನಿ. ಸೊ ಏನಂತ ಹೇಳಿದ್ರೆ ಇದು ಸೊ ಇದನ್ನ ಮಾರ್ಕ್ ಡೌನ್ ಅಲ್ಲಿ ಇಟ್ಕೊಳ್ತೀನಿ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಡ್ಸ್ ಫೌಂಡ್ ಇನ್ ಅ ಸೆಂಟೆನ್ಸ್ ಅಂತ. ಈಗ ನೋಡಿ, ಎ ಸೆಂಟೆನ್ಸ್ ಇಸ್ ಅ ಲಿಸ್ಟ್ ಆಫ್ ವರ್ಡ್ಸ್ ದಟ್ ಆರ್ ಸಪರೇಟೆಡ್ ಬೈ ಅ ಸಿಂಗಲ್ ಸ್ಪೇಸ್ ವಿತ್ ಅ ನೋ ಲೀಡಿಂಗ್ ಟ್ರಯಲ್ ಸ್ಪೇಸಸ್. ಸೊ ಈಗ ಕಂಡೀಷನ್ ಈಗ ಏನು ಹೇಳ್ತಾ ಇದೆ, ಎ ಸೆಂಟೆನ್ಸ್ ಆಯ್ತಾ. ಸೊ ಎ ಲಿಸ್ಟ್ ಆಫ್ ವರ್ಡ್ಸ್ ದಟ್ ಆರ್ ಸಪರೇಟೆಡ್ ಬೈ ಸಿಂಗಲ್ ಸ್ಪೇಸ್. ಇಲ್ಲಿ ನೋಡಿ ಸೆಂಟೆನ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಈ ಸೆಂಟೆನ್ಸ್ಗೆ ನಾನು ಏನ್ ಮಾಡ್ತೀನಿ, ಇದು ಅವ್ನು ಕೊಟ್ಟಿರೋಂತ ಇನ್ಪುಟ್, ಆಮೇಲೆ ಔಟ್ಪುಟ್ ಬಂದು 6 ಅಂತ ಕೊಟ್ಟಿದ್ದಾನೆ. ಓಕೆ, ಔಟ್ಪುಟ್ ಬಂದ್ಬಿಟ್ಟು 6 ಅಂತ ಕೊಟ್ಟಿದ್ದಾನೆ. ಇದರ ಅರ್ಥ ಏನ್ ಗೊತ್ತಾ, ಇವಾಗ ಸಪೋಸ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾನು ಕೂಡ ಒಂದು ಸೆಂಟೆನ್ಸ್ ತಗೊಳ್ತೀನಿ. ಇವಾಗ ಈ ಸೆಂಟೆನ್ಸ್ ಅಲ್ಲಿ ನಾ ಹೇಳ್ತಿದ್ದೀನಿ ವೆಲ್ಕಮ್ ಟು IT. ಓಕೆ, ಸ್ಪೇಸ್ ಕೊಟ್ಟಿಲ್ಲ, IT ಕನ್ನಡಿಗರು ಚಾನಲ್ಗೆ IT ಕನ್ನಡಿಗರು ಅಂತ ಹಾಕಿ ಈ ತರ ಕೊಡ್ತಿದ್ದೀನಿ. ಈಗ ಇದರ ಅರ್ಥ ಏನಂದ್ರೆ ಅವನ ಕ್ವಶನ್ ಏನ್ ಕೇಳ್ತಾ ಇರೋದಂದ್ರೆ, ಈ ತರ ಒಂದು ಸೆಂಟೆನ್ಸ್ ಇದೆ, ಇದರಲ್ಲಿ ಸ್ಪೇಸ್ ಎಲ್ಲಿರುತ್ತೋ ಅದು ಒಂದು ಫೀಲ್ಡ್ ಸಪರೇಟರ್ ಹಾಕಿ. ಸೊ ಇವಾಗ ನನ್ಗೇನಂದ್ರೆ ಇಲ್ಲಿ ಎಷ್ಟು ವರ್ಡ್ಸ್ ಇದಾವೆ, ವರ್ಡ್ಸ್ ಇಸ್ ಸಪರೇಟೆಡ್ ಬೈ ಸ್ಪೇಸ್. ಹಾಗಾದ್ರೆ ಎಷ್ಟು ವರ್ಡ್ಸ್ ಇದಾವೆ ಇಲ್ಲಿ ನನಗೆ ಗೊತ್ತಾಯ್ತು, ಇಲ್ಲಿ ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ. ಸೊ ಇದರಲ್ಲಿ 1 1 1, ಸೊ ಟೋಟಲ್ 3 ವರ್ಡ್ಸ್ ಇದೆ ಅಂತ. ಹಾಗಾದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಈ ತರ ಒಂದು ಸೆಂಟೆನ್ಸ್ ಗಳು ಕೊಟ್ಟಿದ್ದಾನೆ. ಇದರಲ್ಲಿ ಅಲೇಸ್ ಅಂಡ್ ಬಾಬ್ ಲವ್ ಲೀಡ್ ಕೋಡ್, ಐ ಥಿಂಕ್ ಸೊ ಟು ಅಂಡ್ ದಿಸ್ ಇಸ್ ಗ್ರೇಟ್ ವೆರಿ ಮಚ್. ಈಗ 1 2 3 4 5, ಇದು 5, 1 2 3, ಓಕೆ 1 2 3 4 4, 1 2 3 4 5 6. ಈಗ ಆನ್ಸರ್ ಅವ್ನು ಕೇಳ್ತಾ ಇರೋದೇನಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ಈ ತರ ವರ್ಡ್ಸ್ ಇದಾವೆ, ಇದರಲ್ಲಿ ಯಾವುದು ಜಾಸ್ತಿ ಇದೆ ಸೆಂಟೆನ್ಸ್ ಅಂದ್ರೆ, ಯಾವುದು ಸೆಂಟೆನ್ಸ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇದೆ, ಆ ವರ್ಡ್ಸ್ ಹೆಂಗ್ ಸ್ಪ್ಲಿಟ್ ಆಗಿದೆ, ಸ್ಪೇಸ್ ಮುಖಾಂತರ ಸ್ಪ್ಲಿಟ್ ಆಗಿದೆ. ಇದಕ್ಕೆ ನೀವು ಕೋಡ್ ಬರೀಬೇಕು, ಸಿಂಪಲ್ ಆಯ್ತಾ. ಅರ್ಥ ಆಯ್ತಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೆಂಟೆನ್ಸ್, ಈ ಸೆಂಟೆನ್ಸ್ ನೋಡಿದಾಗ ನಿಮ್ಗೆ ವೆಲ್ಕಮ್ ಟು IT ಕನ್ನಡಿಗರು, ಇದ್ರಲ್ಲಿ 3 ವರ್ಡ್ ಇದೆ. ಹೆಂಗ್ ಗೊತ್ತಾಯ್ತು ನನಗೆ, ಸ್ಪೇಸ್ ಇಸ್ ಅ ಫೀಲ್ಡ್ ಸಪರೇಟರ್. ಅವ್ನು ಕನ್ಸ್ಟೆಂಟ್ ಅಲ್ಲೂ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಅವನು ಕನ್ಸ್ಟೆಂಟ್ ಅಲ್ಲೂ ಹೇಳ್ತಾನೆ ಒನ್ ಸೆಂಟೆನ್ಸ್ ಇದು ಕನ್ಸಿಸ್ಟ್ ಆಫ್ ಸೆಂಟೆನ್ಸ್ ಐ ಡಸ್ ನಾಟ್ ಹ್ಯಾವ್. ನೋಡಿ ಇಲ್ಲಿ ಸೆಂಟೆನ್ಸ್ ಐ ಡಸಂಟ್ ಹ್ಯಾವ್ ಅ ಲೀಡಿಂಗ್ ಆರ್ ಟ್ರೈಲಿಂಗ್ ಸ್ಪೇಸಸ್. ವಾಟ್ ಇಫ್ 4 ಸ್ಪೇಸ್ ಕೊಟ್ಬಿಟ್ರೆ ಅವಾಗ ಪೈಥಾನ್ ಐಡೆಂಟಿಫೈ ಮಾಡಕ್ಕಾಗಲ್ಲ ಅಲ್ವಾ, ನಾವು 4 ಸ್ಪೇಸ್ ಕೊಡ್ಬೇಕಲ್ವಾ. ಅಂದ್ರೆ ಮಲ್ಟಿಪಲ್ ಸ್ಪೇಸ್. ಅವನೇನ್ ಹೇಳ್ತಾನೆ ಅಂದ್ರೆ, ಇಲ್ಲಿ ಒಂದೇ ಸ್ಪೇಸ್ ಇರುತ್ತೆ, ಸೊ ದಟ್ ಯು ಕ್ಯಾನ್ ಈಸಿಲಿ ಡಿವೈಡ್ ಅಂತ. ಸೊ ಇದನ್ನ ನಾನು ಹೇಗೆ ಕೋಡ್ ಮಾಡ್ತೀನಿ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಥಿಂಗ್ ವಾಟ್ ವಿಲ್ ಡು ಅಂದ್ರೆ, ಸೊ ನಾನೊಂದು ಸೆಂಟೆನ್ಸ್ ತಗೊಳ್ತೀನಿ, ಇದನ್ನ ಕೋಡ್ ಹಾಕ್ತೀನಿ ಇಲ್ಲಿ. ಸೊ ಇಲ್ಲಿ ಸೆಂಟೆನ್ಸ್ ಏನಪ್ಪಾ ಅಂದ್ರೆ, ಸಪೋಸ್ ಎಸ್ ಇಸ್ ಈಕ್ವಲ್ ಟು ಎನಿಥಿಂಗ್, ಹಿಂಗಾರು ತಗೋಬಹುದು, ಇಲ್ಲ ಸ್ಟ್ರಿಂಗ್ ಆದ್ರೂ ತಗೋಬಹುದು, ಎನಿಥಿಂಗ್ ಇಸ್ ಫೈನ್. ಸೊ ಇದ್ರಲ್ಲಿ ಹೇಳ್ತಾ ಇದ್ದೀನಿ, ಸೊ ವೆಲ್ಕಮ್ ಟು IT ಕನ್ನಡಿಗರು. ಓಕೆ, ಇವಾಗ ಇದರಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಟೆಂಪ್ ವೇರಿಯೇಬಲ್ ತಗೊಳ್ತಾ ಇದ್ದೀನಿ, ಆ ಟೆಂಪ್ ವೇರಿಯೇಬಲ್ಗೆ 0 ಅಂತ ಸ್ಟೋರ್ ಮಾಡ್ತೀನಿ. ನಾನು ಸ್ಟೋರ್ ಮಾಡಿ ಫಾರ್ INS ಆಯ್ತಾ, ಫಾರ್ INS ಹೇಳ್ತಾ ಇದ್ದೀನಿ. ಇಲ್ಲ ರೇಂಜ್ ಅಂತಾರು ಬರೀರಿ, ಇಲ್ಲ ಅಂತಂದ್ರೆ ಫೈನ್, ಏನ್ ಬೇಕಾದ್ರೂ ಮಾಡಿ. ನಾನು ಇಲ್ಲ ಹೇಳ್ತಾ ಇದ್ದೀನಿ ಇಫ್, ಓಕೆ, ಇಫ್ I ಈಕ್ವಲ್ ಟು ಸ್ಪೇಸ್ ಆದ್ರೆ ಯಾಕಂದ್ರೆ ಸಿ ಎವ್ರಿಥಿಂಗ್, ಈವನ್ ಸ್ಪೇಸ್ ಕೂಡ ನಾವು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಮಾಡಬಹುದು ಇಲ್ಲಿ ಆಯ್ತಾ. ಆದ್ರೆ ಈ ಟೆಂಪ್+1 ಗೆ ಸ್ಟೋರ್ ಮಾಡು ಅಂತ ಹೇಳ್ತಾನೆ. ಈಗ ಆನ್ಸರ್ ಟೆಂಪ್ 2 ಅಂತ ಹೇಳ್ತಾ ಇದೆ, ಸೊ 2 ವರ್ಡ್ಸ್ ಬರಬಾರ್ದು. ಓಕೆ ವೆಯ್ಟ್, ಸೊ ನನಗೆ ಇಲ್ಲಿ ಟೆಂಪ್1 ಅಂತ ಕೊಟ್ರೆ 3 ಆಗುತ್ತೆ. ಸಪೋಸ್ ಇಲ್ಲಿ ಆ್ಯಂಡ್ ಕನ್ನಡ ಅಂತ ಹಾಕ್ತೀನಿ. ಓಕೆ,
ಓಕೆ 5. ಸೊ 1 2 3 4 5 ಅಂತ ಆಗುತ್ತೆ. ಸೊ ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ನಾನು ಟೆಂಪ್ ಈಕ್ವಲ್ ಟು 1 ಅಂತ ಏನಕ್ಕೆ ಕೊಟ್ಟೆ? ನಾವು ಇಷ್ಟು ದಿನ 0 0 ಅಂತ ಕೊಡ್ತಾ ಇದ್ವಿ, ಈಗ ಯಾಕೆ 1 ಕೊಡ್ತಾ ಇದ್ದೀನಿ ಅಂದ್ರೆ, ಸೊ ಕ್ವಶನ್ ಏನು, ಒಂದು ಸ್ಪೇಸ್ ಇದ್ದಾಗ ಅದು ಡಿವೈಡ್ ಮಾಡಬೇಕು ಅಂದ್ರೆ ಲೈಕ್ ಎಲ್ಲಿ ಸ್ಪೇಸ್ ಇರುತ್ತೋ ಅದನ್ನ ಡಿವೈಡ್ ಮಾಡುತ್ತೆ, ಮೀನಿಂಗ್ ಸ್ಪ್ಲಿಟ್ ಮಾಡ್ಕೊಳ್ಳುತ್ತೆ. ಈಗ ನನಗೆ ಆಲ್ರೆಡಿ ವೆಲ್ಕಮ್ ಟು ನೋ ಟ್ರೈಲಿಂಗ್ ಸ್ಪೇಸಸ್, ಇಲ್ಲಿ ಇದ್ರ ಹಿಂದೆ ವೆಲ್ಕಮ್ ಹಿಂದೆಗಡೆ ಏನು ಸ್ಪೇಸಸ್ ಇಲ್ಲ. ಇಲ್ಲಿಂದ ಬಂದಾಗ ಏನಾಗುತ್ತೆ, ಅದು 1 ಅಂತ ಕನ್ಸಿಡರ್ ಮಾಡುತ್ತೆ, ಅಂದ್ರೆ ಲೈಕ್ ಆ ವ್ಯಾಲ್ಯೂ ಹೋಗ್ಬಿಡುತ್ತೆ, ಫಸ್ಟ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಅದನ್ನ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೋಸ್ಕರ ನಾನು 1 ಅಂತ ಹಾಕಿದ್ದೀನಿ. ನಾವು 1 ಹಾಕಿದೀನ. ಸೊ ಟೋಟಲ್ 5 ವರ್ಡ್ಸ್ ಕರೆಕ್ಟ್ ಆಗಿ ಬಂದಿದೆ. ಈಗ ನಮ್ಮ ಒಂದು ಇದನ್ನ ತಗೊಳ್ಳೋಣ, ಏನು ಇಲ್ಲಿ ಒಂದು ಸೆಂಟೆನ್ಸ್ ನ ತಗೊಳ್ತೀನಿ. ಓಕೆ, ಇದೇ ಸೆಂಟೆನ್ಸ್ ನ ತಗೊಳ್ಳೋಣ. ಇದಕ್ಕೆ ನಾನೀಗ ಕೋಡ್ ಬರೆಯೋಣ, ಆಯ್ತಾ? ಈ ಕೋಡ್ ಏನಪ್ಪಾ ಅಂತಂದ್ರೆ, ಸಾರಿ, ಸೆಂಟೆನ್ಸ್. ನಾವು ಫಸ್ಟ್ ಥಿಂಗ್ ಸೇಮ್ ಥಿಂಗ್, ನಾನು ಟೆಂಪ್ ಈಕ್ವಲ್ ಟು ಅಥವಾ ಆನ್ಸರ್ ಇಸ್ ಈಕ್ವಲ್ ಟು 1 ಅಂತ ಕೊಡ್ತೀನಿ. ನಾವು ಇಲ್ಲಿ ಫಸ್ಟ್ ಥಿಂಗ್ ಫಾರ್, ಓಕೆ, ಸೊ ಓಕೆ, ಫಸ್ಟ್ ನಾನು ಏನ್ ಮಾಡ್ತೀನಿ, ಆನ್ಸರ್ ಈಕ್ವಲ್ ಟು 0 ಮಾಡ್ತೀನಿ. ಯಾಕೆ ಅಂತ ಹೇಳ್ತೀನಿ. ಸೊ ಫಾರ್ ಐ ಇನ್ ರೇಂಜ್ ಆಫ್, ಓಕೆ, ನನಗೆ ಎಲಿಯನ್ ಆಫ್ ಸೆಂಟೆನ್ಸ್ ಬೇಕು. ಎಲಿಯನ್ ಆಫ್ ಸೆಂಟೆನ್ಸ್ ನ ತಗೊಳ್ತಾ ಇದ್ದೀನಿ ನಾನು. ನಾವು ಈಗ ಎಸ್ ಇಸ್ ಈಕ್ವಲ್ ಟು ಸೆಂಟೆನ್ಸ್ ಆಫ್ ಐ ನ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಇಸ್ ಈಕ್ವಲ್ ಟು ಸೆಂಟೆನ್ಸ್ ಆಫ್ ಐ. ನಾವು ಇದರಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಿ ಟೆಂಪ್ ಈಕ್ವಲ್ ಟು 1 ಅಂತ. ಟೆಂಪ್ ಈಕ್ವಲ್ ಟು 1 ಅಂತ ಹೇಳಿದ್ಮೇಲೆ ಫಾರ್ ಜೆ ಇನ್, ಓಕೆ, ಜೆ ಇನ್ ಸೆಂಟೆನ್ಸ್ ಆಫ್ ಐ. ಸೊ ಫಾರ್ ಜೆ ಇನ್ ಎಲಿಯನ್ ಆಫ್, ಓಕೆ, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಲೆಟ್ ಮಿ ರೈಟ್ ಕೋಡ್ ಫಸ್ಟ್. ರೇಂಜ್ ಆಫ್ ಎಲಿಯನ್ ಆಫ್ ಎಸ್, ಓಕೆ, ಆನ್ಸರ್ ಟೆಂಪ್ ಆನ್ಸರ್ ಇಸ್ ಈಕ್ವಲ್ಸ್ ಟು, ನಾವು ಹಿಂಗಾದ್ರೂ ಬರೀಬಹುದು. ಇಲ್ಲ, ನಾನು ಐ ವಿಲ್ ಟೆಲ್ ಒನ್ ಮೋರ್ ವ್ಯಾಲ್ಯೂ, ಬಿಕಾಸ್ ನಾವು ಆಲ್ರೆಡಿ ಮ್ಯಾಕ್ಸ್ ಫಂಕ್ಷನ್ ತಿಳ್ಕೊಂಡಿರೋದ್ರಿಂದ ನಾ ಹೇಳ್ತೀನಿ ಆನ್ಸರ್ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸ್ ಆಫ್ ಆನ್ಸರ್ ಟೆಂಪ್. ಪ್ರಿಂಟ್ ಆನ್ಸರ್ 6. ಓಕೆ, ಬಂದಿದೆ. ಲೆಟ್ ಮಿ ಎಕ್ಸ್ಪ್ಲೈನ್ ಇದನ್ನ ಸ್ಟೆಪ್ ಬೈ ಸ್ಟೆಪ್. ಲೆಟ್ಸ್ ಗೋ ಹಿಯರ್. ನಾನು ಹೆಂಗ್ ಬಿಲ್ಡ್ ಮಾಡಿದೆ ಅಂತ ಹೇಳಿದ್ರೆ, ನೋಡಿ, ಇದು ಲಿಸ್ಟ್ ಅಥವಾ ಅರೆ ಏನಾದ್ರೂ ಅನ್ಕೊಳ್ಳಿ. ಇದೊಂದು ಲಿಸ್ಟ್ ಅಲ್ಲ. ನಾನೀಗ ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಈ ಲಿಸ್ಟ್ ಅಲ್ಲಿ 3 ವರ್ಡ್ಸ್ ಇದ್ದಾವೆ, ಕರೆಕ್ಟಾ? ಅಂದ್ರೆ 3 ಸಪ್ರೇಟ್ ಆಗುತ್ತೆ. 1 by 1 ಹೋಗೋಣ. ಹಿಂಗಿದೆ. ಇದರಲ್ಲಿ ಫಸ್ಟ್ ಸೆಂಟೆನ್ಸ್ ಏನ್ ಮಾಡುತ್ತೆ ಗೊತ್ತಾ? ಓಕೆ, ಸೊ ನಿಮ್ಗೆ ಈ ತರ ಬಿಲ್ಡ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ನೋಡಿ, ಇದು ಅಲ್ವಾ? ಸೊ ನಾ ಹೇಳ್ತಾನೆ ಫಾರ್ ಐ ಇನ್ ರೇಂಜ್ ಆಫ್ ಎಲಿಯನ್ ಆಫ್ ಸೆಂಟೆನ್ಸ್, ಓಕೆ, ಎಲಿಯನ್ ಆಫ್ ಸೆಂಟೆನ್ಸ್ ಕಾಲನ್. ಇಲ್ಲಿ ನಾ ಹೇಳ್ತಾ ಇದ್ದೀನಿ ಪ್ರಿಂಟ್ ಆಫ್ ಸೆಂಟೆನ್ಸ್ ಆಫ್ ಐ. ಏನಾಗುತ್ತೆ ಗೊತ್ತಾ? ಅಲಿಸ್ ಅಂಡ್ ಬಾಬ್ ಲವ್ ಲೀಡ್ ಕೋಡ್. ಐ ಥಿಂಕ್ ಸೊ ಟು. ಅಂಡ್ ದಿಸ್ ಇಸ್ ಅ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. 3 ಡಿಫ್ರೆಂಟ್ ವರ್ಡ್ಸ್ ಬಂತು. ಅಂದ್ರೆ 3 ಡಿಫ್ರೆಂಟ್, ಅಂದ್ರೆ ಈ ವರ್ಡ್ಸ್ ಗಳನ್ನ ಸ್ಪ್ಲಿಟ್ ಮಾಡಿದೀನಿ. ಇವಾಗ ಇದರಲ್ಲಿ ಏನೇನ್ ವರ್ಡ್ಸ್ ಇದಲ್ಲ, ಇದನ್ನ ನಾನು ಸ್ಪೇಸ್ ಆಗಿ ಕನ್ಸಿಡರ್ ಮಾಡ್ಬೇಕು. ಅದಕ್ಕೆ ನಾನು ಇಲ್ಲಿ ಏನ್ ಮಾಡಿದೆ, ಟೆಂಪ್ ಅಂತ, ಅವಾಗಲೇ ನಾನು ಟೆಂಪ್ ಈಕ್ವಲ್ ಟು 1 ಅಂತ ಇಲ್ಲಿ ನಾನು ತೋರಿಸಿದ್ನಲ್ಲ, ಈ ಲಾಜಿಕ್. ಇವಾಗ ಈ ಲಾಜಿಕ್ ನ ಬರೀತಾ ಇದ್ದೀನಿ. ಇವಾಗ ಈ ಲಾಜಿಕ್ ಅಲ್ಲಿ ಹೇಳ್ತೀನಿ ಟೆಂಪ್ ಈಕ್ವಲ್ ಟು 1. ಟೆಂಪ್ ಈಕ್ವಲ್ ಟು 1 ಸರಿ. ಫಾರ್ ಜೆ ಇನ್, ಈಗ ಈ ಸೆಂಟೆನ್ಸ್ ನ ಲೆಂತ್ ತಿಳ್ಕೋಬೇಕು ಅಂದಾಗ ರೇಂಜ್ ಆಫ್ ಎಲಿಯನ್ ಆಫ್ ಸೆಂಟೆನ್ಸ್, ಅಂದ್ರೆ ಈ ಸೆಂಟೆನ್ಸ್ ಆಫ್ ಐ ಅಂತ ಹಾಕ್ತೇವೆ. ಅಥವಾ ಡೈರೆಕ್ಟ್ ಆಗಿ ಅದನ್ನ ನಾನು ವೇರಿಯೇಬಲ್ ಸ್ಟೋರ್ ಮಾಡ್ಕೊಂಡಿದ್ರು ಹಾಗಿತ್ತು. ಸೊ ಈ ತರ ಸೆಂಟೆನ್ಸ್ ಆಫ್ ಐ. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಹೇಳ್ತೇನೆ ಪ್ರಿಂಟ್ ಆಫ್, ಜಸ್ಟ್ ನಮ್ಮ ರೆಪ್ರೆಸೆಂಟೇಷನ್ಗೋಸ್ಕರ ಐ ಕಮ ಜೆ. ಸೊ ಈ ತರ ಪ್ರಿಂಟ್ ಆಗ್ತಾರೆ. ಸೊ ದಿಸ್ ಇಸ್ ಅಗೇನ್ ಕನ್ಫ್ಯೂಸಿಂಗ್ ನಿಮಗೆ. ನಾ ಹೇಳ್ತೀನಿ ಇಲ್ಲಿ, ಸೊ ಇಫ್, ಓಕೆ, ಈ ತರ. ಓಕೆ, ನೋಡಿ, ಇವಾಗ ನಾನು ಏನ್ ಮಾಡಿದೆ ಅಂದ್ರೆ ಪ್ರಿಂಟ್ ಆಫ್ ಸೆಂಟೆನ್ಸ್ ಆಫ್ ಐ. ಈ ಸೆಂಟೆನ್ಸ್ ಆಫ್ ಐ ಅಲ್ಲಿ 5 ವ್ಯಾಲ್ಯೂ ಬಂತು. ಅಂದ್ರೆ 5 ಇದೆ, 1 2 3 4 5 ವರ್ಡ್ಸ್. ನೆಕ್ಸ್ಟ್ 4 ವರ್ಡ್ಸ್, ಇದು 6 ವರ್ಡ್ಸ್. ಸೊ 6 ವರ್ಡ್ಸ್ ಅಂತೆಲ್ಲ ಹಾಕಿದೆ. ಪ್ರಿಂಟ್ ಆಫ್ ಟೆಂಪ್ ಅಂದ್ರೆ ಲೈಕ್ ಇಲ್ಲಿವರೆಗೂ ಅದೇ ಆಗುತ್ತೆ. ಆಮೇಲೆ ಆನ್ಸರ್ 6 ಅಂತ ಹೆಂಗ್ ಪ್ರಿಂಟ್ ಆಯ್ತು ಅಂದ್ರೆ,
ಸೊ ನಾ ಹೇಳ್ತಾ ಇದೀನಿ ಇಲ್ಲಿ, ಅಂದ್ರೆ ಇಲ್ಲಿ ಇನ್ನೂ ನಾನು ಮ್ಯಾಕ್ಸ್ ಹಾಕಿಲ್ಲ, ಮ್ಯಾಕ್ಸ್ ಫಂಕ್ಷನ್ ಹಾಕಿಲ್ಲ. ಸೊ ಇವಾಗ ನಾನು ಏನು ಮಾಡಬೇಕು, ಟೆಂಪಲ್ ಆಲ್ರೆಡಿ ಸ್ಟೋರ್ ಆಗಿದೆ ಆ್ಯಂಡ್ ನಮಗೆ ಇಲ್ಲಿ ಆನ್ಸರ್ ಈಕ್ವಲ್ ಟು 0 ಅಂತ ಮಾಡಿದ್ದೀವಿ. ಆಯ್ತಾ, ಆನ್ಸರ್ ಈಕ್ವಲ್ ಟು 0 ಟೆಂಪ್ ಆಯಿತು. ನಾವು ಸೊ ಸಮಥಿಂಗ್ ನಾನು ಏನಾದರೂ ಮಿಸ್ಟೇಕ್ ಮಾಡೋಣ ಇಲ್ಲಿ, ಆನ್ಸರ್ 5 ಟೆಂಪ್. ಈಗ ಮ್ಯಾಕ್ಸ್ ಆಫ್ ಪ್ರಿಂಟ್ ಆಫ್ ಮ್ಯಾಕ್ಸ್ ಆಫ್ ಆನ್ಸ್ ಟೆಂಪ್ ಅಂತ ಹಾಕಿರ್ತೀವಿ. ಹಿಂಗೆ ಹಾಕಿದ್ರೆ 6 ಅಂತ, ಅಂದ್ರೆ ಇವೆರಡೂ ಡಿಫ್ರೆನ್ಶಿಯೇಟ್ ಮಾಡಿದಾಗ ಯಾವ್ದು ಮ್ಯಾಕ್ಸ್ ನಂಬರ್ ಇದೆಯೋ ಅದು. ಅಂದ್ರೆ ನಾನು ಈಗ ಅರ್ಲಿಯರ್ ಏನ್ ಮಾಡ್ತಾ ಇದ್ದೀನಿ ಕಮೆಂಟ್ ಮಾಡ್ತೀನಿ ನೋಡಿ, ಇದ್ರಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು. ಸೊ ಇದ್ರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಸೆಂಟೆನ್ಸ್ ನ ಬ್ರೇಕ್ ಮಾಡಿದಾಗ ಇದ್ರಲ್ಲಿ ಎಷ್ಟು ವರ್ಡ್ಸ್ ಇದೆ, ಇದ್ರಲ್ಲಿ ಎಷ್ಟು ವರ್ಡ್ ಇದೆ, ಇದ್ರಲ್ಲಿ ಎಷ್ಟು ವರ್ಡ್ ಇದೆ ಅಂತ ಪ್ರಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿಂಟ್ ಮಾಡ್ಕೊಂಡು ಇದು ಯಾವ್ದು ಮ್ಯಾಕ್ಸಿಮಮ್ ಇದೆ ಅಂತ ಹೇಳ್ತಾ ಇದ್ದೀನಿ, ಅದನ್ನ ನಾನು ಇಲ್ಲಿ ಮಾಡಿತ್ತು. ಸೊ ಇವಾಗ ನಾವೇನ್ ಮಾಡೋಣ, ಲೆಟ್ಸ್ ಗೋ ಬ್ಯಾಕ್. ಇದನ್ನ ಅಲ್ಲಿ ಕಾಪಿ ದಿಸ್ ಗೈ. ಸೊ ಲೀಡ್ ಕೋಡ್ ಹೋಗೋಣ ನಾವು. ಲೀಡ್ ಕೋಡಲ್ಲಿ ಪೇಸ್ಟ್ ಮಾಡ್ತೀನಿ. ಆನ್ಸರ್ ಇದೆ ಹಾಗೆ ಇದನ್ನ ಈ ತರ ಪ್ರಾಪರ್ ಇಂಡೆಂಟೇಷನ್ ಮಾಡ್ಕೊಳ್ಳಿ. ರಿಟರ್ನ್ ಆನ್ಸರ್, ಪ್ರಿಂಟ್ ಆನ್ಸರ್ ಬದಲು ರಿಟರ್ನ್ ಆನ್ಸರ್ ಅಂತ ಹೇಳಿ ಇವಾಗ ರನ್ ಮಾಡೋಣ. ಎಷ್ಟು ಕೇಸ್ ಪಾಸ್ ಆಗುತ್ತೆ ನೋಡೋಣ. ಓಕೆ, ಕೇಸಸ್ ಪಾಸ್ ಆಯ್ತು. ಇಲ್ಲಿ ಸಬ್ಮಿಟ್ ಮಾಡಿ. ಇವಾಗ ಎಷ್ಟು ಕೇಸಸ್ ಹೋಗುತ್ತೆ ನೋಡೋಣ. ಓಕೆ ಫೈನ್, ಎಲ್ಲ ಕೇಸಸ್ ಪಾಸ್. 90 ಕೇಸಸ್ ಇದೆ, 90 ಕೇಸಸ್ ಕೂಡ ಪಾಸ್. ಸೊ ನಾವು ಬರ್ದಿದ್ದು ಕೂಡ ಇಸ್ ಫೈನ್. ಸಿ ಇವಾಗ ನೀವೇನ್ ಮಾಡಿ ಅಂದ್ರೆ, ಇದೇ ತರ ಎಕ್ಸಾಂಪಲ್ಸ್ಗಳನ್ನ ಹುಡುಕೊಂಡು, ಅಂದ್ರೆ ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿರುತ್ತೆ ಸಿಮಿಲರ್ ಕ್ವಶನ್ಸ್ ಅಂತ. ಈ ಸಿಮಿಲರ್ ಕ್ವಶನ್ಸ್ ನ ನೀವು ತಗೊಂಡು ಸೇಮ್ ಥಿಂಗ್ ಟ್ರೈ ಮಾಡಿ. ಆಯ್ತಾ, ಅವಾಗ ನಿಮ್ಗೆ ಲಾಜಿಕ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ನಾನು ನಿಮಗೆ ಕೊಡೋ ಅಸೈನ್ಮೆಂಟ್ ಏನಂದ್ರೆ, ಈ ಸೆಂಟೆನ್ಸ್ ನ ಅಂದ್ರೆ ಈ ನಂಬರ್ ಆಫ್ ವ್ಯಾಲಿಡ್ ಸೆಂಟೆನ್ಸ್ ಅಂತ ಏನಿದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೊ ಇದನ್ನ ನೀವು ನನಗೆ ಪ್ರಿಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಆಯ್ತಾ, ಸೊ ಲೆಟ್ ಮೀ ಚೂಸ್ ಇಟ್ ಆಸ್ ಅ ಮಾರ್ಕ್ ಡೌನ್. ಓಕೆ, ಇದನ್ನ ಟ್ರೈ ಮಾಡಿ ನನಗೆ. ಸೊ ಇದಕ್ಕೆ ಕೊಟ್ಟಿದ್ದೀನ, ಇದಕ್ಕೆ ಲಿಂಕ್ ಕೊಟ್ಟಿಲ್ಲ. ಓಕೆ, ಸೊ ಇದು ಲಿಂಕ್. ಸೊ ಸೆಂಟೆನ್ಸ್. ಓಕೆ, ಸೊ ನಾನು ಎಲ್ಲ ಲಿಂಕ್ಸ್ಗಳು ಇಲ್ಲಿ ಕೊಟ್ಟಿರ್ತೀನಿ, ನೀವು ಇಲ್ಲಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಅಲ್ಲಿಂದಾದ್ರೂ ಕಾಪಿ ಪೇಸ್ಟ್ ಮಾಡ್ಕೊಂಡು ವರ್ಕ್ ಮಾಡಿ. ಸೊ ಫೈನಲಿ ಏನಂತಾನೆ, ನಾವು ಡಬಲ್ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ನಾವು ಇವತ್ತು ಕೂಡ 2 ಲೂಪ್ಸ್ಗಳನ್ನ ಲೈಕ್ 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ಇನ್ನು ಹೋಗ್ತಾ ನಾಳೆ ನಾವೇನ್ ಮಾಡೋಣ ಅಂದ್ರೆ ಪ್ಯಾಟರ್ನಿಂಗ್ ಬಗ್ಗೆ ಮಾತಾಡೋಣ. ಪ್ಯಾಟರ್ನ್ಸ್ ಹೆಂಗ್ ವರ್ಕ್ ಆಗುತ್ತೆ, ನೀವು ರಂಗೋಲಿ ನೋಡಿರ್ತೀರಲ್ಲ. ಓಕೆ, ಸೊ ನಾವು ಅದ್ರ ಬಗ್ಗೆ ನಾವು ನೋಡೋಣ, ಹೇಗೆ ಪೈಥಾನ್ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕೋದು ಅಂತ. ಆಯ್ತಾ, ಸೊ ಅದು ನಾಳೆಗೆ. ಸೊ ಇವತ್ತು ನಾವೇನ್ ಮಾಡಿದ್ವಿ, ಮ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡಿದ್ವಿ ಆ್ಯಂಡ್ ಡಬಲ್ ಫಾರ್ ಲೂಪ್ ಹಾಕಿದ್ವಿ. ಡಬಲ್ ಫಾರ್ ಲೂಪ್ ಹಾಕಿ ಹೇಗೆ ಫಂಕ್ಷನ್ಸ್. ಸಿ ಇವತ್ತು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಇನ್ನ ಹೋಗ್ತಾ ನಾವು ಫಾರ್ ಲೂಪ್, ಡಬಲ್ ಫಾರ್ ಲೂಪ್ ತುಂಬಾ ಯೂಸ್ ಮಾಡ್ತೀವಿ, ಅವಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಜಸ್ಟ್ ಫಾರ್ ನಾವು ಇವಾಗ ಇಷ್ಟು ದಿನ ನಾವೇನ್ ಮಾಡಿದೀವಿ ಇದನ್ನೆಲ್ಲ ಕೂಡ ನೀವು ಕುತ್ಕೊಂಡು ಲೈಕ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಫಾರ್ ಲೂಪ್ಗೆ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಆಯ್ತಾ, ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಸುತ್ತೆ. ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡೋದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇಟ್ಸ್ ಫೈನ್. ನಾನು ಅದನ್ನ ಲೈಕ್ ಇಂಪ್ರೂವ್ ಮಾಡ್ಕೊಂಡು ನೆಕ್ಸ್ಟ್ ಸೆಷನ್ಸ್ಗಳಿಂದ ಅದನ್ನ ಆಡ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಸೊ ಫೈನ್. ಹಾಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.